स भूमिं विश्वतो ऋत्वा अद्यतिष्ठदशाङ्गुलं पुरुष एवेदं सर्वं यद्भूतं यच्च भव्यम् उतामृतत्वस्येषानः येनातिरोहति एतावानस्य महिमा अतो जायांश पूरुषः पादोऽस्य विश्वाभूतानि त्रिपादस्यावृतं दिवि एको देवः सर्वभूतेषु गूढः सर्वव्यापी सर्वभूतान्तरात्मा कर्माध्यक्षः सर्वभूतादिवासः साक्षी चेता केवलो निर्गुणश्च एको वशी निष्क्रियाणां बहूनाम् एकं बीजं बहुधा यः करोति तमात्मस्थं येन पश्यन्ति धीराः तेषां सुखं शाश्वतं नेतरेषां तच्छंयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं शन्नो अस्तु द्विपदे शञ्चतुष्पदे ॐ शान्ति शान्ति शान्तिः ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಪ್ರತಿ ಪ್ರಾಣಿಯಲ್ಲಿಯೂ ಬೆಳೆಯುತ್ತಿರುವ ಗುಪ್ತ ಜ್ಯೋತಿಯೇ ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ ನಿನ್ನೊಡನೆ ಒಂದಾಗಿನೆಂದು ತಿಳಿದಿರುವ ಪ್ರತಿಯೊಬ್ಬನು ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರರೇ, ದಿವಂಗತ ಬಿಳಿ ಚಲಂಗವರ ಸ್ಮರಣಾರ್ಥ ಎರಡು ದಿನಗಳ ಗೋಷ್ಠಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. 15/6/2024 ಶನಿವಾರ ಮತ್ತು 16/6/2024 ಭಾನುವಾರ 2 ದಿನಗಳ ಕಾಲ ಈ ಕಾರ್ಯಕ್ರಮ ನೋಡ್ಲಿಲ್ಲ. ನಮ್ಮೆಲ್ಲರಿಗೂ ವಾಸುದೇವ ಈಗ ಕರೀರಿ, ದೀಪ ಹಚ್ಚಬೇಕಾಗತ್ತೆ. ದೀಪ ಬೆಳಗುವುದರ ಮೂಲಕ ಈ ನಿರ್ದೇಶಕರು ಚಾಲನೆಯನ್ನು ಕೊಟ್ಟಿದ್ದಾರೆ. ಸಹೋದರಿ ವಿಲ್ಸನ್‌ರವರು ದೀಪ ಬೆಳಗುವುದರ ಮೂಲಕ ಈ 2 ದಿನಗಳ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ನಾನು ಕಳಕಳಿಯಿಂದ ಕೇಳಿಕೊಳ್ತೇನೆ. ಜ್ಯೋತಿ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನೀವೇ ಹಚ್ಬಿಡಿ. ಓಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ವಾಸುದೇವ ಬನ್ನಿ.
ಇದ್ದಾರೆ, ನಿರ್ದೇಶನರು ಇಲ್ಲಿದ್ದಾರೆ. ಉತ್ತಮ ಗೃಹಿಣಿಯಾಗಿ ಆದರ್ಶಪ್ರಾಯ ಜೀವನವನ್ನು ನಡೆಸಿರ್ತಕ್ಕಂತಹ ಸಹೋದರಿ ಲಲಿತಾ ನಟರಾಜ್ ಅವರು ನಮ್ಮ ಈ ವೇದಿಕೆಗೆ ಚಿರಪರಿಚಿತರು. ಹಲವು 10 ವ್ಯಾಸಂಗ ತರಗತಿಗಳನ್ನು ನಮ್ಮ ಈ ವೇದಿಕೆಯಿಂದ ನಡೆಸಿಕೊಡ್ತಾ ಇದ್ದಾರೆ. ಸನಾತನ ವಿದ್ಯೆ, ತತ್ವಶಾಸ್ತ್ರ, ಮಂಕುತಿಮ್ಮನ ಕಗ್ಗ, ದಾಸ ಸಾಹಿತ್ಯ ಮುಂತಾದ ವಿಷಯಗಳಲ್ಲಿರುವ ಆಧ್ಯಾತ್ಮಿಕ ಸತ್ಯಗಳನ್ನ, ಆಧ್ಯಾತ್ಮಿಕ ಸಾರವನ್ನ ಸರ್ವರಿಗೂ ಹಲವಾರು ವೇದಿಕೆಗಳಿಂದ ತಿಳಿಯಪಡಿಸ್ತಾ ಇದ್ದಾರೆ. ಯಾವುದೇ ವಿಭಾಗವಾಗಲಿ ಶ್ರದ್ಧೆಯಿಂದ ತಮ್ಮ ಜವಾಬ್ದಾರಿಗಳನ್ನ ದಕ್ಷತೆಯಿಂದ ಸಮರ್ಥವಾಗಿ ನಿರ್ವಹಿಸುತ್ತದವರು. TOS ವಿಭಾಗವಾಗಲಿ, TS ವಿಭಾಗವಾಗಲಿ ಎಲ್ಲ ವಿಭಾಗಗಳಲ್ಲೂ ಸಹ ತೊಡಗಿಸಿಕೊಂಡು ಕಾರ್ಯತತ್ಪರರಾಗಿ ಹಲವಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮಲ್ಲಿರ್ತಕ್ಕಂತಹ ಆಂತರಿಕ ಶಕ್ತಿಯನ್ನು ಹೊರತರುವುದರಲ್ಲಿ ಇವರ ಉಪನ್ಯಾಸಗಳು ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಇವರ ಸಮರ್ಥ ನಿರ್ದೇಶನದಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಹಲವಾರು ವ್ಯಾಸಂಗ ಗೋಷ್ಠಿಗಳು ನಡೆದಿದೆ. ಇವರ ಈ 2 ದಿನಗಳ ಈ ಕಾರ್ಯಕ್ರಮಕ್ಕೆ ಸಹೋದರಿ ಲಲಿತಾ ನಾನು ಸಿಟಿ ಲಾಡ್ಜ್ ವತಿಯಿಂದ ಆತ್ಮೀಯ ಸ್ವಾಗತವನ್ನು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸಹೋದರಿ ಯಮುನಾವತಿ, ಡಾಕ್ಟರ್ ಜ್ಯೋತಿ ನಾಗೇಶ್, ವೈವಿ ವಾಸುದೇವ ಅವರೆಲ್ಲರೂ ಸಹ, ಮಾಧವಿ ರತ್ನಾಕರ್ ರಾಜು, ಈ ಎಲ್ಲರೂ ಸಹ ಈ 2 ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪನ್ಯಾಸ ನೀಡಿದ್ದಾರೆ. ಅವರು ಸಹ ಈ 2 ದಿನ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯ ಸಿಟಿ ಲಾಡ್ಜ್ನಿಂದ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ಮುಂದಿನ ಕಾರ್ಯಕ್ರಮವನ್ನು ಗೋಷ್ಠಿಯ ನಿರ್ದೇಶಕರು ನಡೆಸಿಕೊಡ್ತಾರೆ. ಸದಸ್ಯರು ದಯವಿಟ್ಟು ತಮ್ಮಲ್ಲಿರ್ತಕ್ಕಂತಹ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿಟ್ಟುಕೊಂಡು ಕಾರ್ಯಕ್ರಮ ಸುಗಮವಾಗಿ ನಡೆಯಲು ದಯವಿಟ್ಟು ಅವಕಾಶ ಮಾಡಿಕೊಡಿ. ಮತ್ತೊಮ್ಮೆ ತಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿಟ್ಟುಕೊಂಡು ಸುಗಮತೆಗೆ ಅವಕಾಶ ಮಾಡಿಕೊಡಿ. ಮತ್ತೊಮ್ಮೆ ಚೆಕ್ ಮಾಡಿ ನೋಡಿ. ಈಗ ಹಿರಿಯ ಸಹೋದರಿ ಲಲಿತಾ ನಟರಾಜ್ ಅವರ ಮುಂದಿನ ಕಾರ್ಯಕ್ರಮ ಅಷ್ಟರಲ್ಲಿ ಹೇಳ್ಬಿಡಿ ಚಲಮ್ಮ ಅವ್ರ ಬಗ್ಗೆ. ಇಲ್ಲಿ ಬನ್ನಿ. ಡಾಕ್ಟರ್ ವಿ ಶರಣ್ ಅವರು ಅವರು KTFನಲ್ಲಿ ಸುಮಾರು 5 ಲಕ್ಷ ಡಿಪಾಸಿಟ್ ಇಟ್ಟು ಅವ್ರ ತಂದೆ ಹೆಸರಿನಲ್ಲಿ 2 ದಿವಸ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು. ಅದು ಮಾಡ್ತಾ ಬಂದ್ರಿ. ಅವರು ಇದ್ದಾಗ ನಮ್ಮ ಮಾವ ತೀರ್ದಾದ್ಮೇಲೆ ಅವ್ರ ಹೆಸರೇ ಮಾಡ್ತಾ ಇದ್ವಿ. ನಮ್ಮ ಮಾವ ಅವರು BHನಲ್ಲಿ ಉನ್ನತ ಹುದ್ದೆಯಲ್ಲಿ ರಿಟೈರ್ಡ್ ಆಗಿ ಇದ್ರು. ಅವರು ಕೆಲವಾರು ಇಂಗ್ಲಿಷ್ ಪುಸ್ತಕಗಳು ಬರೆದಿದ್ದಾರೆ, ಅದು ಕನ್ನಡ ಟ್ರಾನ್ಸ್ಲೇಟ್ ಆಗಿದೆ. ಈಗ ಅವರು ಪ್ರಕಾರ ಮಾಡ್ತಾ ಇದ್ದಾರೆ. ನಾನು ಒಂದ್ಸರಿ ನಮ್ಮ ಮಾವನ್ ಕೇಳಿದೆ, ನಾನು ಯಾಕೆ ಈ ತರ ದುಡ್ಡು ಇಟ್ಟು ಈ ತರ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ ನಾನು. ಅವರು ಸ್ವಲ್ಪ ಏನಪ್ಪ ದಾನದಲ್ಲಿ ಯಾವ್ದು ದಾನ ಶ್ರೇಷ್ಠ ಅಂತ ಕೇಳಿದ್ರು. ನಾನು ಕೆಲವರೆಲ್ಲ ವಿಷಯ ಹೇಳಿದೆ, ಯಾವ್ದು ದಾನ, ಭೂಮಿ ದಾನ, ಎಲ್ಲ ಕೇಳಿದೆ. ಆಮೇಲೆ ಕನ್ಯಾದಾನ ಕೇಳಿದೆ. ಏನೇ ದಾನ ನೀವು ಮಾಡೋದು ನಾನು ಆ ಜನರು ಮಾತ್ರ ಸೀಮಿತ. ಬಟ್ ಮತ್ತೆ ಯಾವುದು ಮನೆಯವ್ರು ಹೇಳೋದು ಜಾಗ ಇದೆ ಬನ್ನಿ ಬಾಮ್ಮ. ಜ್ಞಾನ ದಾನಕ್ಕೋಸ್ಕರ ಅವರು ಈ ತರ ಪ್ರೋಗ್ರಾಮ್ ಮಾಡಿದ್ರೆ ರೈಟ್ ಎಲ್ಲ ಸೇರ್ತಾರೆ. ಕೆಲವ್ರಿಗೆ ಯಾವುದೋ ಒಂದು ಅನುಕೂಲ ಆಗುತ್ತೆ, ಯಾವುದೋ ಒಂದು ಪಾಯಿಂಟ್, ಯಾರೋ ಒಂದು ತಗೊಳ್ತಾರೆ. ಆ ತರ ಆಗುತ್ತೆ ಈಗ ಆ ಉದ್ದೇಶದ ಬಗ್ಗೆ ಅವ್ರು ಇಟ್ಕೊಂಡು ಈ ತರ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಇವೆಲ್ಲ ಭಾಗವಹಿಸಿದ ಎಲ್ಲ ಸ್ವಾಗತ. ಜೀವನ್ಮುಕ್ತ ಮಹಾತ್ಮರುಗಳನ್ನು ಸ್ಮರಿಸುತ್ತಾ ಈ ದಿನದ ಈ 2 ದಿನಗಳ ವ್ಯಾಸಂಗೋಷ್ಠಿಯನ್ನು ಪ್ರಾರಂಭ ಮಾಡೋಣ. ಅನೇಕ ಜನ ಹೊರಗಿನ, ಅಂದರೆ ನಮ್ಮ ಸಿಟಿ ಲಾಡ್ಜ್ ಅಲ್ದಲೆ, ಬೆಂಗಳೂರಿನ ಲಾಡ್ಜಿನ ಸದಸ್ಯರಲ್ದಲೆ ಹೊರಗಿನ ಅನೇಕ ಜನ ಬಂದಿದ್ದೀರಾ. ಎಲ್ಲ ಸದಸ್ಯರಿಗೂ ಕೂಡ ಅನಂತ ವಂದನೆಗಳು ಮತ್ತು ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು 2 ದಿವಸಗಳ ನಮ್ಮ ಪರಿಶ್ರಮ ತಮಗೆಲ್ಲರಿಗೂ ಕೂಡ ಸಹಕಾರಿಯಾಗಲಿದೆ, ಜ್ಞಾನ ವೃದ್ಧಿ ಆಗಲಿದೆ ಅಂತ ಹೇಳಿ ನಾನು ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಸಲ ನಾವು ಏನನ್ನು ತಗೋಬೇಕು 2 ದಿವಸದ ವ್ಯಾಸಂಗೋಷ್ಠಿಗೆ ಅಂತ ಮಾತಾಡ್ತಾ ಇದ್ದಾಗ
ಗುಪ್ತಾ ಅವ್ರು ಹೇಳಿದ್ರು, ಮೇಡಮ್ ವಿವೇಕ ಚೂಡಾಮಣಿ ಮಾಡೋಣವಾ ಅಂತ. ತುಂಬ ಜನಕ್ಕೆ ಸಂಸ್ಕೃತ ಗೊತ್ತಿಲ್ಲದಂತಹದ್ದು. ಆ, ನನಗೆ ಸಂಸ್ಕೃತ ಬರುತ್ತೆ, ಅದ್ರ ಬಗ್ಗೆ ಇದಿಲ್ಲ. ಆದರೆ ಹೇಗೆ ಮಾಡೋದು ಅಂತ ಹೇಳಿ ಕೂತು ನಾವು ಆಲೋಚನೆ ಮಾಡಿದ್ವಿ. ಹೋದ ತಿಂಗಳು ಈ ಕೆಲಸ ನಡೀತು. ಆಮೇಲೆ ಇಲ್ಲ, ಅದನ್ನೇ ತಗೊಳ್ಳೋಣ, ಆದಷ್ಟು ಸರಳವಾಗಿ ಕೆಲವು ಶ್ಲೋಕಗಳನ್ನು ಮಾತ್ರವೇ ಹೇಳ್ತಾ ಇಡೀ ಗ್ರಂಥವನ್ನು ವಿಭಾಗಗಳನ್ನಾಗಿ ಮಾಡಿ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಜನರಿಗೆ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಶಂಕರರ ಒಂದು ಉದ್ದೇಶವನ್ನು, ಒಂದು ಜ್ಞಾನವನ್ನು ತಲುಪಿಸಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ಮಾಡಿದ್ವಿ. ಆಮೇಲೆ ನಮ್ಮ ಎಲ್ಲ ಸಹೋದರ ಸಹೋದರಿಯರ ಸಹಕಾರವನ್ನು ಪಡೆದು, ಜ್ಯೋತಿ ಆಗಿರ್ಬೋದು, ಯಮುನಾ, ವಾಸುದೇವ ಮತ್ತು ಮಾಧವಿ ಅವರು, ಇವರೆಲ್ಲರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಒಂದೊಂದು ಸಬ್ಜೆಕ್ಟನ್ನು ಕೊಟ್ಟು ಅದನ್ನೆಲ್ಲ ನಾವು ವ್ಯವಸ್ಥೆಯನ್ನು ಮಾಡಿದ್ವಿ. ಶಂಕರರನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಇಲ್ಲ. ಅಷ್ಟೇ ಅದ್ವೈತವೇ, ಅದೇನು ಬೇರೆ ಅಲ್ಲ. ಅದು ಹಿಂದೂ ಧರ್ಮ, ಬೌದ್ಧ ಧರ್ಮ ಅಥವಾ ನಮ್ಮ ಥಿಯಾಸಫಿ ಎಲ್ಲವೂ ಒಂದೇ. ಪದಗಳು ಬೇರೆ ಇರ್ಬೋದಷ್ಟೇ. ಆ ಪದಗಳಿಗೆ ಅರ್ಥವನ್ನು ನಾವು ತಿಳಿಸ್ಕೊಡ್ತೇವೆ, ಈ ಪದಕ್ಕೆ ಏನು ಅರ್ಥ ಇದೆ ಅಂತ ಹೇಳಿ ನಾವು ತಿಳಿಸ್ಕೊಡ್ತೇವೆ. ಹಾಗಾಗಿ ಗೊಂದಲಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇದನ್ನು 2 ದಿವಸಗಳ ಗೋಷ್ಠಿಯನ್ನು ತಾವೆಲ್ಲರೂ ಕೂಡ ಆನಂದಿಸಬಹುದು, ಜ್ಞಾನವನ್ನು ತಿಳ್ಕೊಳ್ಬಹುದು. ಮುಂದಕ್ಕೆ ನೀವೆಲ್ಲರೂ ಕೂಡ ಸಾಧನ ಸಂಪನ್ನರಾಗಬಹುದು ಅನ್ನೋ ಒಂದು ಭರವಸೆಯನ್ನು ನಾನು ಕೊಡ್ತಾ, ಶಂಕರಾಚಾರ್ಯರ ವಿವೇಕ ಚೂಡಾಮಣಿ ಗ್ರಂಥದ ಅಧ್ಯಯನವನ್ನು ಪ್ರಾರಂಭ ಮಾಡೋಣ. ಮೊದಲು ಪ್ರಸ್ತಾವನೆ, ನಂತರ ಮೊದಲನೆಯ ಅಧ್ಯಾಯ, ಅದನ್ನು ಕೂಡ ತೆಗೆದುಕೊಳ್ಳೋಣ. ಶ್ರೀ ಶಂಕರಾಚಾರ್ಯರು ಕ್ರಿಸ್ತಶಕ 700ರಲ್ಲಿ ಜನಿಸಿದಂಥವರು. ಅದು ನಮಗೆ ಅದು ಡೇಟು ಇದು ಎಲ್ಲ ಗೊತ್ತಿರೋ ಅಂಥದ್ದೇ. ಅವರು ಬೋಧಿಸಿದಂತಹ ಸಿದ್ಧಾಂತ ಅದ್ವೈತ, ಅಂದರೆ ಜೀವ ಮತ್ತು ದೈವ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ಈಗ ಸ್ವಲ್ಪ ಬೇರೆ ಆಗಿದೆ ಕಾರಣಾಂತರಗಳಿಂದ, ಆ ಜೀವ ದೈವದಲ್ಲಿ ಸೇರುತ್ತೆ ಅನ್ನೋದು ಅದ್ವೈತದ ಸಿದ್ಧಾಂತ. ಅವ್ರು ಹೇಳ್ತಾರೆ, ಬ್ರಹ್ಮ ಸತ್ಯವಾದದ್ದು. ಆ ನೆಲೆಯಿಂದ ನೋಡಿದಾಗ ಜಗತ್ತು ಮಾಯಾರೂಪ. ಜಗತ್ತು ಮಾಯೆ ಅಂತ ಯಾವ ರೂಪ, ಎಲ್ಲಿಂದ? ನಾವು ಜಗತ್ತಿನಲ್ಲಿದ್ದಾಗ ನೋಡಿದ್ರೆ ಜಗತ್ತು ಸತ್ಯ. ಆದರೆ ಬ್ರಹ್ಮನ ನೆಲೆಯಲ್ಲಿ ನಿಂತು ನಾವು ಜಗತ್ತನ್ನು ನೋಡಿದಾಗ ಅವಾಗ ಜಗತ್ತೇನು? ಮಾಯೆ. ಅದು ಬಂದು ಹೋಗುವಂತಹದ್ದು. ಮಾಯೆ ಅಂದ್ರೆ ಏನು ಅಂತ ಕೂಡ ನಾವು ಮುಂದೆ ತಿಳಿಸ್ತೇವೆ ನಿಮಗೆ. ಹಾಗಾಗಿ ಜಗತ್ತು ಮಾಯಾರೂಪವಾದದ್ದು ಹಾಗೂ ಮಾಯಾಜನ್ಯವಾದದ್ದು. ಜೀವ ಮತ್ತು ಬ್ರಹ್ಮ ಬೇರೆ ಬೇರೆ ಅಲ್ಲ, ಎರಡೂ ಕೂಡ ಒಂದೇ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ನಾವಿರೋ ಸ್ಥಿತಿನಲ್ಲಿ ಜೀವ ಮತ್ತು ದೈವ ಎರಡೂ ಒಂದೇ ಅಂತ ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ, ಅದಕ್ಕೆ ಜ್ಞಾನ ಬೇಕು. ಜ್ಞಾನ ಇಲ್ದಲೆ ನಮಗೆ ದೇವರು ಮತ್ತು ನಾನು ಒಂದೇ ಅಂತ ಹೇಳಿ ಅರ್ಥ ಆಗೋದಿಲ್ಲ. ಅದರಿಂದ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಆಚಾರ್ಯರು ಹೇಳ್ತಾರೆ, ಜ್ಞಾನಾತ್ ಏವ ಮೋಕ್ಷ. ಜ್ಞಾನದಿಂದಲೇ ಮೋಕ್ಷ ಸಾಧ್ಯ, ಜ್ಞಾನ ಇಲ್ದಲೆ ಮೋಕ್ಷ ಸಾಧ್ಯವಿಲ್ಲ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ಜ್ಞಾನವನ್ನು ಪಡ್ಕೊಳ್ಳೇಬೇಕಾಗತ್ತೆ. ಮೊದಲನೇ ಅಧ್ಯಾಯ ಕೂಡ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದೇ ಆಗುತ್ತೆ. ಶ್ರೀ ಶಂಕರಾಚಾರ್ಯರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ಫುಲ್ ಅವರ ಹಿಸ್ಟ್ರಿ ಎಲ್ಲ ಬೇಡ, ಕೆಲವು ವಿಷಯಗಳನ್ನು, ಬಹಳ ಮುಖ್ಯವಾದಂಥದ್ದನ್ನು ತಿಳ್ಕೊಳ್ಳೋಣ. ಅವರು ಹುಟ್ಟಿದ್ದು ಕೇರಳ ರಾಜ್ಯದ ಕಾಲಡಿ ಅನ್ನುವಂತಹ ಒಂದು ಊರಿನಲ್ಲಿ. ಆ ಕಾಲಡಿ ಅನ್ನುವಂಥ ಊರು ಎಲ್ಲಿದೆ ಅಂದರೆ, ಪೂರ್ಣಾ ನದಿ ಅಂತ ಒಂದು ನದಿ ಹರಿಯುತ್ತೆ. ಆ ನದಿಯ ದಂಡೆಯ ಮೇಲೆ ಈ ಒಂದು ಕಾಲಡಿ ಅನ್ನುವಂತಹ ಗ್ರಾಮ ಇದೆ. ಅವ್ರಿಗೆ ತಂದೆ ತಾಯಿ ಹೆಸರೇನು ಅಂದರೆ ಶಿವಗುರು ಮತ್ತು ಆರ್ಯಾಂಬೆ ಅನ್ನುವಂತಹದ್ದು. ಅವರ 5ನೇ ವಯಸ್ಸಿಗೆನೆ ಉಪನಯನವನ್ನು ಮಾಡ್ತಾರೆ ಶಂಕರಾಚಾರ್ಯರಿಗೆ. ತುಂಬ ಚುರುಕಾಗಿರುತ್ತೆ ಮಗು, ಅದರಿಂದ ಅವರಿಗೆ ಬೇಗ ಉಪನಯನವನ್ನು ಮಾಡ್ತಾರೆ. ಆಮೇಲೆ ಉಪನಯನ ಮಾಡಿದ ತಕ್ಷಣ ಗುರುಕುಲಕ್ಕೆ ಕಳಿಸ್ಬಿಡ್ತಾರೆ ಮಗುವನ್ನು. ಅವರು ಏನು ಮಾಡ್ತಾರೆ, ಗುರುಕುಲದಲ್ಲಿ 5ನೇ ವಯಸ್ಸಿಗೆ ಅವ್ರು ಏನೇನು ಕಲಿತಾರೆ ಅಂದರೆ, ಚತುರ್ವೇದಗಳನ್ನು ಕಲ್ತ್ಕೊಳ್ತಾರೆ, ಷಡ್ದರ್ಶನಗಳನ್ನು ಕಲ್ತ್ಕೊಳ್ತಾರೆ, ಕಾವ್ಯವನ್ನು ಕಲ್ತ್ಕೊಳ್ತಾರೆ, ತರ್ಕ ಮೀಮಾಂಸೆಗಳನ್ನು ಕಲ್ತ್ಕೊಳ್ತಾರೆ. ಬಹಳ ಬೇಗ ಎಲ್ಲವನ್ನು ಮುಗಿಸಿ 2 ವರ್ಷಕ್ಕೆ ಅಂದರೆ 7ನೇ ವಯಸ್ಸಿಗೆ ಅವರು ಸರ್ವ ವೇದ ಪಾರಂಗತರಾಗ್ಬಿಟ್ಟು ಮನೆಗೆ ಹಿಂತಿರುಗುತ್ತಾರೆ. 8ನೇ ವಯಸ್ಸಿನಲ್ಲಿ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಅವ್ರ ತಾಯಿ ಒಪ್ಪಲ್ಲ, ಆದರೆ ಇವರು ಬಿಡೋದಿಲ್ಲ. ಕೊನೆಗೆ ಒಪ್ಪಿಸಿ ಏನು ಮಾಡ್ತಾರೆ, 8ನೇ ವಯಸ್ಸಿಗೆ ಸನ್ಯಾಸ ದೀಕ್ಷೆ ತಗೊಂಡು ಅವರು ಪರ್ಯಟನೆಗೆ ಹೊರಡ್ತಾರೆ, ಭಾರತದ ಪರ್ಯಟನೆಗೆ. 10ನೇ ವಯಸ್ಸಿನಲ್ಲಿ ಅವ್ರೇನು ಮಾಡ್ತಾರೆ, ಪ್ರಸ್ಥಾನತ್ರಯಗಳು ಅಂದರೆ ಬ್ರಹ್ಮಸೂತ್ರ, ಭಗವದ್ಗೀತೆ ಮತ್ತು ಉಪನಿಷತ್ತುಗಳಿಗೆಲ್ಲಕ್ಕೂ ಕೂಡ ಭಾಷ್ಯವನ್ನು ಬರೀತಾರೆ. ಭಾಷ್ಯವನ್ನು ಬರೆಯೋದ್ರ ಜೊತೆಗೆ ಈ ಎಲ್ಲವನ್ನ ಮಾಡಿದ್ದು ಕಾಶಿ ಕ್ಷೇತ್ರದಲ್ಲಿ, ಕಾಶಿಯಲ್ಲಿ ಕುಳಿತು ಇದನ್ನು ಮಾಡ್ತಾರೆ. ಅವರು ಉತ್ತರಾಖಂಡಕ್ಕೆ ಭೇಟಿ ಕೊಡ್ತಾರೆ. ಅವಾಗ 12 ವಯಸ್ಸು.
ಶಂಕರಾಚಾರ್ಯರಿಗೆ ಉತ್ತರಾಖಂಡಕ್ಕೆ ಅವ್ರು ಹೋದಾಗ ಅಲ್ಲಿ ಕುಳಿತು ಅನೇಕ ಗ್ರಂಥಗಳನ್ನ ರಚನೆ ಮಾಡ್ತಾರೆ ಅವರು. ಅಷ್ಟೊತ್ತಿಗೆ ಅವ್ರಿಗೆ 16 ವರ್ಷ ಆಗ್ಬಿಡುತ್ತೆ. 16 ವರ್ಷಕ್ಕೆ ಎಲ್ಲ ಗ್ರಂಥಗಳನ್ನ ರಚನೆ, ವಿವೇಕ ಚೂಡಾಮಣಿ ಕೂಡ ಅವಾಗಲೇ ಆಗೋಗ್ಬಿಟ್ಟಿರತ್ತೆ. ನಂತರ ಅವರು ಚರ್ಚೆಯನ್ನ ಮಾಡಬೇಕು ಅಂತ ಹೇಳಿ, ಅದ್ವೈತವೇ ಪ್ರಮುಖವಾದದ್ದು, ಅದ್ವೈತವನ್ನು ಬಿಟ್ಟು ಬೇರೆ ಏನು ಇಲ್ಲ ಅಂತ ಹೇಳಿ ಇಡೀ ಭಾರತದಾದ್ಯಂತ ಏನ್ ಮಾಡ್ತಾರೆ, ಚರ್ಚೆಗೆ ಬರ್ತಾರೆ. ಯಾರ್ಯಾರು ಪಂಡಿತರು ಇರ್ತಾರೆ ಅವರಿಗೆ. ಮೊಟ್ಟ ಮೊದಲು ಮಂಡನ ಮಿಶ್ರರನ್ನ ಕಾಶ್ಮೀರದಲ್ಲಿ ಅವರನ್ನ ಸೋಲಿಸ್ತಾರೆ. ಮತ್ತೆ ಮಾಹಿಷ್ಮತಿ ನಗರಕ್ಕೆ ಹೋಗ್ತಾರೆ. ಮಂಡನ ಮಿಶ್ರರ ಪತ್ನಿ ಅವರು ಉಭಯ ಭಾರತಿ ಅನ್ನುವಂಥವರು ಸರಸ್ವತಿ ದೇವಿಯ ಒಂದು ಅವತಾರ ಅಂತ ಹೇಳ್ತಾರೆ. ಆಕೆ ಅಂತಹ ಜ್ಞಾನವಂತೆ ಆಕೆ. ಅವಾಗ ಅವರನ್ನ, ಆ ವಿದ್ವತ್ತುಳ್ಳ ಮಹಿಳೆಯನ್ನ ಮಧ್ಯಸ್ಥಳನ್ನಾಗಿಸಿಕೊಂಡು ಶ್ರೀ ಶಂಕರರು ಹಾಗೂ ಮಂಡನ ಮಿಶ್ರರು ತಮ್ಮ ವಾದಗಳನ್ನ ಮಂಡಿಸ್ತಾರೆ. ಕೊನೆಗೆ ಶಂಕರರೇ ಜಯ ಗಳಿಸ್ತಾರೆ. ಆಮೇಲೆ ಏನಾಗುತ್ತೆ, ಅನೇಕರನ್ನ ವಾದದಲ್ಲಿ ಸೋಲಿಸ್ತಾರೆ ಅವರು. ಅಂದ್ರೆ ಇರೋದು ಬ್ರಹ್ಮ ಮತ್ತೆ ಜೀವ ಎರಡೇ. ಜೀವ ಬ್ರಹ್ಮನಲ್ಲಿ ಐಕ್ಯವಾದಾಗ ಒಂದೇ ಇರುವಂತಹದ್ದು, ಅದು ಅದ್ವೈತ ಅನ್ನುವಂತಹ ತತ್ವವನ್ನ ಇಡೀ ಭಾರತದಾದ್ಯಂತ ಅವರು ಇದನ್ನ ಮಾಡ್ತಾರೆ, ಅದು ಪ್ರಚಾರ ಮಾಡ್ತಾರೆ. ಆಮೇಲೆ ಗೋಕರ್ಣಕ್ಕೆ ಬರ್ತಾರೆ. ನಂತರ ಏನ್ ಮಾಡ್ತಾರೆ, ಶೃಂಗಗಿರಿ ಅನ್ನುವಂತಹ ಒಂದು ಊರಿಗೆ ಬರ್ತಾರೆ. ಶೃಂಗಗಿರಿ ನಮ್ಮ ಮಲೆನಾಡಿನಲ್ಲಿರುವಂತಹ ಒಂದು ಊರು. ಅಲ್ಲಿಗೆ ಬಂದು ಸ್ವಲ್ಪ ಕಾಲ ನೆಲೆಸ್ತಾರೆ. ನೆಲೆಸ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ, ಅದ್ಭುತವಾದಂತಹ ಭವ್ಯವಾದಂತಹ ಒಂದು ದೇವಸ್ಥಾನವನ್ನ ಅಲ್ಲಿ ಕಟ್ಟಿಸ್ತಾರೆ. ಕಟ್ಟಿಸ್ಬಿಟ್ಟು ಶಾರದಾ ದೇವಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಎಲ್ರಿಗೂ ಗೊತ್ತಾಯ್ತಲ್ವಾ ಯಾವ ಊರು ಅಂತ? ಶೃಂಗೇರಿ. ಅಲ್ಲಿಯ ಶಾರದೆ ಈ ಶಂಕರಾಚಾರ್ಯರ ಕೈಯಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ದೇವಿ. ಅದಕ್ಕೆ ಬಹಳ ಪ್ರಮುಖವಾಗಿ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸ ಪ್ರಾರಂಭ ಮಾಡಬೇಕಾದ್ರೆ ಶೃಂಗೇರಿಗೆ ಹೋಗಿ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದು ಪದ್ಧತಿಯಲ್ಲಿದೆ. ಯಾಕೆಂದ್ರೆ ಮಗು ಅಷ್ಟೊಂದು ವಿದ್ಯಾವಂತನಾಗಲಿ ಅಂತ ಹೇಳಿ. ಹಾಗೆ ಅಲ್ಲಿ ಶಾರದಾ ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿ ಸದಾಕಾಲ ಪೂಜೆ ನಡೆಯುವಂತೆ ಅಲ್ಲಿ ಎಲ್ಲವನ್ನ ವ್ಯವಸ್ಥೆಯನ್ನ ಮಾಡ್ತಾರೆ. ಅವ್ರ ತಾಯಿ ತೀರ್ಕೊಳ್ತಾರೆ ಈ ನಡುವೆ. ಅವಾಗೇನಾಗುತ್ತೆ, ಅವ್ರು ಬಂದು ಆಕೆಯ ಶವ ಸಂಸ್ಕಾರವನ್ನು ಅವರೇ ಮಾಡ್ತಾರೆ. ಯಾಕೆಂದ್ರೆ ಅವಾಗ ಸನ್ಯಾಸಿಗಳು ಮಾಡೋ ಪದ್ಧತಿ ಇರೋದಿಲ್ಲ. ಆದರೆ ಅವರು ಯಾವ ಪದ್ಧತಿಯನ್ನು ಅವರು ಇದನ್ನ ಇಡೋದಿಲ್ಲ. ಅಷ್ಟೊಂದು ಓಪನ್ ಮೈಂಡೆಡ್ ಆಗಿರ್ತಾರೆ. ತಾವೇ ತಮ್ಮ ತಾಯಿಯ ಒಂದು ಶವ ಸಂಸ್ಕಾರವನ್ನ ಮಾಡ್ತಾರೆ. ನಂತರ ಏನ್ ಮಾಡ್ತಾರೆ, ಮತ್ತೆ ಇನ್ನ ಹೊರಡ್ತಾರೆ. ಪೂರ್ತಿಯಾಗಿ ಇಡೀ ಭಾರತವನ್ನ ಸುತ್ತುತ್ತಾರೆ. ಅವಾಗ ಚತುರ್ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲೆಲ್ಲಿ ಅಂತ ಹೇಳಿದ್ರೆ, ಶೃಂಗೇರಿ ಪೀಠ ಅದನ್ನು ಸ್ಥಾಪನೆ ಮಾಡಿ ಸುರೇಶ್ವರ ಅನ್ನುವಂತಹ ಅವರ ಶಿಷ್ಯನಿಗೆ ಅದನ್ನು ವಹಿಸಿಕೊಡ್ತಾರೆ. ಅವರ ಪರಂಪರೆಯಲ್ಲೇ ಈಗಿನ ಗುರುಗಳು, ಶೃಂಗೇರಿ ಪೀಠದ ಗುರುಗಳು ಇರುವಂತಹದ್ದು. ಆಮೇಲೆ ಜಗನ್ನಾಥ ಪೀಠವನ್ನ ಸ್ಥಾಪನೆ ಮಾಡ್ತಾರೆ. ಅದನ್ನ ಪದ್ಮಪಾದರಿಗೆ ವಹಿಸಿಕೊಡ್ತಾರೆ. ದ್ವಾರಕಾ ಪೀಠವನ್ನ ಸ್ಥಾಪನೆ ಮಾಡ್ತಾರೆ. ಅದನ್ನ ಹಸ್ತಾಮಲಕರಿಗೆ ಕೊಡ್ತಾರೆ. ನಂತರ ಉತ್ತರದಲ್ಲಿ ಜ್ಯೋತಿರ್ಮಠವನ್ನು ಸ್ಥಾಪನೆ ಮಾಡ್ತಾರೆ. ತೋಟಕಾಚಾರ್ಯರಿಗೆ ಅದನ್ನು ವಹಿಸಿಕೊಡ್ತಾರೆ. ಎಲ್ಲಿ? ಉತ್ತರಾಖಂಡದಲ್ಲಿ. ಇಷ್ಟೆಲ್ಲ ಮಾಡಿದ ನಂತರ 32ನೇ ವಯಸ್ಸು ಅಷ್ಟೊತ್ತಿಗೆ ಅವರಿಗೆ ಆಗತ್ತೆ. 32ನೇ ವಯಸ್ಸಿಗೆ ಕೇದಾರದಲ್ಲಿ ಶಿವನ ದರ್ಶನ ಮಾಡಿ ಆ ಕೇದಾರದ ಹಿಂಭಾಗದ ಹಿಮಪರ್ವತವನ್ನ ಹತ್ತಿಕೊಂಡು ಹಾಗೆಯೇ ಹೊರಟು ಹೋಗ್ತಾರೆ. ಅಷ್ಟೇ. ಮತ್ತೆ ಮುಂದೆ ಅವರ ಬಗ್ಗೆ ನಮಗೇನು ಗೊತ್ತು ಸಿಗೋದಿಲ್ಲ. ಹಾಗೆ ಮಾಯವಾಗಿ ಬಿಡ್ತಾರೆ ಅಥವಾ ಅಂತರ್ಧಾನರಾಗ್ತಾರೆ. ಏನ್ ಬೇಕಾದರೂ ಹೇಳಿ, ಒಟ್ಟಿನಲ್ಲಿ ಅವರು ಆ ಪರ್ವತವನ್ನು ಹತ್ತಿಕೊಂಡೇ ಹೋಗ್ತಾರೆ. ಅದ್ಯಾವುದು ಅಂದ್ರೆ, ಪಾಂಡವರು ಕೂಡ ದ್ರೌಪದಿಯೊಂದಿಗೆ ಹತ್ತಿ ಹೋಗುವುದು ಅದೇ ಪರ್ವತವನ್ನ. ಹೀಗೆ ಆಚಾರ್ಯರು ಅನೇಕ ಕೃತಿಗಳನ್ನ ರಚನೆ ಮಾಡ್ತಾರೆ. ಅವರು 10 ಉಪನಿಷತ್ತುಗಳಿಗೆ, ಬ್ರಹ್ಮಸೂತ್ರಗಳಿಗೆ, ಭಗವದ್ಗೀತೆಗೆ, ವಿಷ್ಣು ಸಹಸ್ರನಾಮ ಇತ್ಯಾದಿಗಳಿಗೆಲ್ಲ ಭಾಷ್ಯವನ್ನ ಬರೆದಿದ್ದಾರೆ. ಅದ್ರ ಜೊತೆಗೆ ಅನೇಕ ಪ್ರಕರಣ ಗ್ರಂಥಗಳನ್ನ ರಚಿಸಿದ್ದಾರೆ. ಪ್ರಕರಣ ಗ್ರಂಥ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ನಾವು ತಗೊಂಡಿರೋ ವಿವೇಕ ಚೂಡಾಮಣಿ ಕೂಡ ಒಂದು ಪ್ರಕರಣ ಗ್ರಂಥ. ಪ್ರಕರಣ ಅಂದ್ರೆ ಏನು? ಅದಕ್ಕೆ ವಿವೇಕ ಚೂಡಾಮಣಿ, ಅಪರೋಕ್ಷಾನುಭೂತಿ, ಆತ್ಮಬೋಧ, ಭಜಗೋವಿಂದಂ, ಸನತ್ ಸುಜಾತಿಯ ಇತ್ಯಾದಿಗಳೆಲ್ಲವನ್ನ ರಚನೆ ಮಾಡ್ತಾರೆ. ಅಲ್ಲದೆ ಸ್ತೋತ್ರಗಳಾದಂತಹ ಸೌಂದರ್ಯ ಲಹರಿ, ಆನಂದ ಲಹರಿ, ಲಲಿತಾ ಪಂಚರತ್ನ, ದಕ್ಷಿಣಾಮೂರ್ತಿ ಅಷ್ಟಕ, ಅನ್ನಪೂರ್ಣಾಷ್ಟಕ, ಕನಕಧಾರಾ ಸ್ತೋತ್ರ, ಹೀಗೆ ಇನ್ನೂ ಪಟ್ಟಿಗಳು ತುಂಬ ಇದೆ. ಆದರೆ ಇಷ್ಟನ್ನ ತಿಳ್ಕೊಂಡ್ರೆ ಸಾಕು. ಅಷ್ಟರವರೆಗೂ ಅದೆಲ್ಲ ಅವರೇ ಬರೆದಿದ್ದು. ಇನ್ನು ನಾನು ಹೇಳಿದೆ ವಿವೇಕ ಚೂಡಾಮಣಿ ಒಂದು ಪ್ರಕರಣ ಗ್ರಂಥ ಅಂತ. ಹಾಗಂದ್ರೆ ಏನು ಪ್ರಕರಣ ಗ್ರಂಥ? ಪ್ರಕರಣ ಗ್ರಂಥ ಅಂದ್ರೆ ವೇದಾಂತದ ಪರಿಚಯವನ್ನ ಮಾಡಿಕೊಡುವಂತಹ ಒಂದು ಗ್ರಂಥಕ್ಕೆ ಪ್ರಕರಣ ಗ್ರಂಥ ಅಂತ ಕರೀತಾರೆ. ಅಂದ್ರೆ ವೇದಾಂತ ಗೊತ್ತಿಲ್ಲದ ಸಾಧಕರಿಗೆ ವೇದಾಂತದ ಪರಿಚಯವನ್ನ ಮಾಡಿಕೊಡುವಂತಹ ಗ್ರಂಥಕ್ಕೆ ಪ್ರಕರಣ ಗ್ರಂಥ ಅಂತ ಹೇಳ್ತಾರೆ. ಹಾಗೆ ವಿವೇಕ ಚೂಡಾಮಣಿ ಗ್ರಂಥ ಕೂಡ ಒಂದು ವೇದಾಂತದ ಪರಿಚಯವನ್ನ ಮಾಡಿಕೊಡುವಂತಹ ಪ್ರಕರಣ ಗ್ರಂಥ.
ಹಾಗಾಗಿ ಈ ಗ್ರಂಥದಲ್ಲಿ ಏನಪ್ಪ ಸಿಗತ್ತೆ ನಮಗೆ, ಕೊನೆಯಲ್ಲಿ, ಕೊನೆಯಲ್ಲಿ ಎಲ್ಲವನ್ನ ಅಧ್ಯಯನ ಮಾಡಿ ವ್ಯಾಸಂಗ ಮಾಡಿದ ನಂತರ ಕೊನೆಯಲ್ಲಿ ಏನು ಸಿಗತ್ತೆ ನಮಗೆ ಅಂತ ಹೇಳಿದ್ರೆ, ಈ ಗ್ರಂಥದಲ್ಲಿ ಆನಂದದ ಅನುಭೂತಿ ಸಿಗತ್ತೆ. ಅಷ್ಟರ ಮಟ್ಟಿಗೆ ನಮ್ಮ ಮನಸ್ಸು ಮೌನವಾಗಿ ನಮ್ಮ ಪ್ರಜ್ಞೆ ಅಲ್ಲಿವರೆಗೆ ಹತ್ತೋದಕ್ಕೆ ಸಾಧ್ಯವಾಗತ್ತೆ, ಆನಂದದ ಅನುಭೂತಿ ಸಾಧ್ಯವಾಗುತ್ತದೆ. ಹಾಗಾಗಿ ವಿವೇಕ ಚೂಡಾಮಣಿ ಗ್ರಂಥ ಆಧ್ಯಾತ್ಮ ವಿದ್ಯೆಯ ಸಮಸ್ತ ಜ್ಞಾನದ ಭಂಡಾರ ಅಂತ ಹೇಳಬಹುದು. ಎಲ್ಲ ಜ್ಞಾನವನ್ನ, ವೇದಾಂತದ ಜ್ಞಾನವನ್ನ ಒಳಗೊಂಡಂತಹ ಒಂದು ಭಂಡಾರ ಅಂತ ಹೇಳಿ ವಿವೇಕ ಚೂಡಾಮಣಿಯನ್ನ ನಾವು ಕರೀಬಹುದು. ಅಂದರೆ ಸಾಧನೆಗೆ ಬೇಕಾದಂತಹ ಬಹಳ ವಿಷಯಗಳನ್ನ ಇದರಲ್ಲಿ ಚೆನ್ನಾಗಿ ವರ್ಣನೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಬೇಕಾದ ಎಲ್ಲ ವಿಷಯಗಳ ವರ್ಣನೆಗೆ ಶಂಕರಾಚಾರ್ಯರು ಏನು ಮಾಡ್ತಾರೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ವ್ಯಾಖ್ಯಾನವನ್ನು ಕೊಟ್ಕೊಂಡು ಅದನ್ನು ರಚನೆಯನ್ನು ಮಾಡ್ತಾರೆ. ಇದನ್ನು ಓದಿ ವ್ಯಾಸಂಗ ಮಾಡಿ ಇಲ್ಲಿ ಹೇಳಿರುವುದನ್ನು ಆಚರಣೆಗೆ ತಂದರೆ ಖಂಡಿತವಾಗಿ ನಮಗೆ ಆಧ್ಯಾತ್ಮದಲ್ಲಿ ಮುಂದುವರಿಯಲು ಸಾಧ್ಯ. ಯಾಕೆಂದರೆ ಆಧ್ಯಾತ್ಮದಲ್ಲಿ ಮುಂದುವರಿಯಲು ಬೇಕಾಗುವ ಏನೆಲ್ಲ ಸಾಧನಾ ಪಥಗಳಿದೆ ಅಷ್ಟನ್ನು ಕೂಡ ಶಂಕರಾಚಾರ್ಯರು ನಮಗೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಅಂತಹ ಸಾಧನಾ ಪ್ರಧಾನ ಗ್ರಂಥ, ಈ ಸಾಧನಾ ಪ್ರಧಾನ ಗ್ರಂಥದ ಎರಡನೆಯ ಭಾಗವಾದಂತಹ ಸಾಧನ ಚತುಷ್ಟಯ ಏನಿದೆ ಅದು ನಮ್ಮ ಜೆ ಕೃಷ್ಣಮೂರ್ತಿಯವರು ಬರೆದಂತಹ ಗ್ರಂಥದಲ್ಲಿ ಸಂಪೂರ್ಣವಾಗಿ ನಮಗೆ ಸಿಗತ್ತೆ. ಹೇಗೆ ಪ್ರೇಮದ ತನಕ ವಿವೇಕ ವೈರಾಗ್ಯ ಷಟ್ ಸಂಪತ್ತು ಪ್ರೇಮದ ತನಕ ನಾವು ಹೇಗೆ ಸಾಗಬಹುದು ಅನ್ನೋದನ್ನ ಜೆ ಕೃಷ್ಣಮೂರ್ತಿಯವರು ಬರೀ 13 ವರ್ಷದ ಹುಡುಗನಾಗಿದ್ದಾಗ ಬರೆದಂತಹ ಆ ಒಂದು ಗ್ರಂಥದಲ್ಲಿ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಅದನ್ನ ನಾವು ಇವಾಗ ಎಲ್ಲ ಸಾಧನೆಯನ್ನು ಕೂಡ, ಅದು ಒಂದೇ ಅಲ್ಲ, ಅಪರೋಕ್ಷಾನುಭೂತಿ ಅಂದರೆ ಏನು, ಮತ್ತೆ ಆತ್ಮ ಅನಾತ್ಮಗಳ ವಿವೇಕ ಅಂದರೆ ಏನು, ಆತ್ಮ ಅನಾತ್ಮಗಳನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಮತ್ತು ಅಹಂ ಅಂದರೆ ಏನು, ಮತ್ತು ಕೊನೆಗೆ ಸ್ವಸ್ವರೂಪ ದರ್ಶನವನ್ನು ಮಾಡಿಕೊಂಡು ಅನಂತರ ಮತ್ತೆ ನಾವು ಕೊನೆ ಮುಕ್ತಿ ಅಥವಾ ಒಂದು ಸಮಸ್ಥಿತಿ ಅಲ್ಲಿಗೆ ತಲುಪೋದು ಹೇಗೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಅಂದರೆ ಸಮಾಧಿ ಸ್ಥಿತಿಯವರೆಗೂ ಕೂಡ ಈ ಒಂದು ಗ್ರಂಥ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದನ್ನು ಸರಿಯಾಗಿ ವ್ಯಾಸಂಗ ಮಾಡಿ ಸರಿಯಾಗಿ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡ್ರೆ ಆವಾಗ ಇಷ್ಟೆಲ್ಲ ಆಗಲಿಕ್ಕೆ ಸಾಧ್ಯವಿದೆ. ಈಗ ನಾವು ವಿವೇಕ ಚೂಡಾಮಣಿ ಅನ್ನುವ ಗ್ರಂಥವನ್ನು ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡೋಣ. ಈ ಗ್ರಂಥದಲ್ಲಿ ಎಷ್ಟಪ್ಪ ಶ್ಲೋಕ ಇದೆ ಅಂತ ಹೇಳಿದ್ರೆ 581 ಶ್ಲೋಕಗಳಿದೆ. ಅಯ್ಯೋ, 581 ಶ್ಲೋಕನ ನಾವು ಓದಬೇಕಾ ಅಂದರೆ ಇಲ್ಲ, ಅದರ ಎಲ್ಲ ಜಿಸ್ಟನ್ನು ನಿಮಗೆ ನಾವು ಕೊಡ್ತೇವೆ. ಅಷ್ಟು 581 ಶ್ಲೋಕದ ಒಂದು ಮುಖ್ಯಾಂಶವನ್ನು ಕೂಡ ತಮ್ಮೊಂದಿಗೆ ನಾವು ಹಂಚ್ಕೊಳ್ತೇವೆ. ನಾವು 2 ದಿವಸದ ವ್ಯಾಸಂಗ ಗೋಷ್ಠಿಯಲ್ಲಿ ಈ ಗ್ರಂಥವನ್ನ ಅಂದರೆ ಪೂರ್ತಿ ಗ್ರಂಥವನ್ನ ಶ್ಲೋಕದಿಂದ ಶ್ಲೋಕಕ್ಕೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ 581 ಶ್ಲೋಕ ಇದೆ. ಒಂದು ಶ್ಲೋಕವನ್ನು ಹೇಳಿ ಅದಕ್ಕೆ ಅರ್ಥ ಹೇಳಿ ಅದಕ್ಕೆ ವಿವರಣೆಯನ್ನು ಕೊಡ್ತಾ ಹೋದರೆ ಇದು 1 ವರ್ಷದ ಅದು ಕಾರ್ಯಕ್ರಮ ಆಗಬಹುದು. ಅದರಿಂದ ನಾವೇನು ಮಾಡೋಣ ಅಂದರೆ 2 ದಿವಸ ನಮಗೆ ಟೈಮ್ ಇರೋದ್ರಿಂದ 2 ದಿವಸಕ್ಕೆ ಆಗುವಷ್ಟಕ್ಕೆ ಅಷ್ಟು ಶ್ಲೋಕಗಳನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ನೋಡೋಣ. ಆದರೆ ಈ ಗ್ರಂಥದ ಯಾವುದೇ ಪ್ರಮುಖ ಅಂಶವನ್ನು ನಾವು ಬಿಡೋದಿಲ್ಲ. ಪ್ರತಿಯೊಂದು ಪ್ರಮುಖ ಅಂಶವನ್ನು ಕೂಡ ಇಲ್ಲಿ ಪ್ರಸ್ತಾಪನೆ ಮಾಡ್ತೇವೆ, ತಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ತೇವೆ, ಮತ್ತೆ ತಾವು ಅದನ್ನು ಅಳವಡಿಸಿಕೊಳ್ಳುವುದು ಹೇಗೆ ಅನ್ನೋ ವಿಷಯವನ್ನು ಕೂಡ ನಾವು ತಿಳಿಸ್ತಾ ಹೋಗ್ತೇವೆ. ಹಾಗಾಗಿ ಈ ಪ್ರಮುಖ ಅಂಶಗಳನ್ನು ಮಾತ್ರ ನಾವು ಅಧ್ಯಯನ ಮಾಡೋಣ. ಈಗ ಅದರಲ್ಲಿ ಏನನ್ನ ಹೇಳ್ತಾ ಹೋಗ್ತಾರೆ ಅಂತ ನಾವು ಸ್ಥೂಲ ಅವಲೋಕನ ಅಥವಾ ಏನಂತ ಹೇಳ್ತಾರೆ, ಬರ್ಡ್ಸ್ ಐ ವ್ಯೂ ಅಂತ ಹೇಳ್ತಾರಲ್ಲ, ಒಂದು ಪಕ್ಷಿ ಮೇಲೆ ಹಾರ್ತಾ ಇದ್ರೆ ಫುಲ್ ಎಲ್ಲವೂ ಕಾಣುತ್ತೆ, ಅದಕ್ಕೆ ಎಲ್ಲವನ್ನ ಅಷ್ಟು ವಿವರ ಇಲ್ಲದೆ ಇದ್ರೂ ಇಂತಿಂಥದ್ದು ಇಲ್ಲಿದೆ ಅಂತ ಗೊತ್ತಾಗುತ್ತಲ್ವಾ. ಆ ರೀತಿಯಾಗಿ ನಾವು ನೋಡ್ತಾ ಹೋಗೋಣ. ಪ್ರತಿಯೊಬ್ಬರು ಕೂಡ ಆ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಆಮೇಲೆ ಏನು ಮಾಡಬೇಕು, ಈ 2 ದಿವಸ ಕಳೆದ ಮೇಲೆ ಅಂದರೆ ಒಬ್ಬೊಬ್ರು ಒಂದೊಂದು ಪುಸ್ತಕವನ್ನು ಕೊಂಡ್ಕೊಳ್ಳಿ, ವಿವೇಕ ಚೂಡಾಮಣಿ ಮನೆಯಲ್ಲಿ ಕೂತ್ಕೊಂಡು ದಿವಸ 1 ಅಥವಾ 2 ಶ್ಲೋಕಗಳನ್ನು ಅಭ್ಯಾಸ ಮಾಡಿ. ಆ ರೀತಿಯಾಗಿ ಮಾಡಿದಾಗ ಏನಾಗತ್ತೆ, ಅದನ್ನು ನಿಮಗೆ ಅರ್ಥ ಮಾಡ್ಕೊಳಕ್ಕಾಗತ್ತೆ, ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಆ ರೀತಿಯಾಗಿ ಖಂಡಿತ ಮಾಡ್ಕೋಬಹುದು. ಹಾಗಾಗಿ ಈ ಒಂದು ಗ್ರಂಥದ ಏನು ಮಾಡ್ತೀವಿ ನಾವು, ಪಕ್ಷಿ ನೋಟವನ್ನು ತಮ್ಮ ಮುಂದೆ ಇಡುವ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಮೊದಲನೇ ಶ್ಲೋಕ ಪ್ರಾರಂಭ ಮಾಡ್ತಾರೆ ಶಂಕರಾಚಾರ್ಯರು. ಅವ್ರು ಹೇಳ್ತಾರೆ, ಸರ್ವ ವೇದಾಂತ ಸಿದ್ಧಾಂತ ಗೋಚರಂ
ತಮ್ ಅಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮಿ ಅಹಂ ಅಂತ ಹೇಳ್ತಾರೆ. ಅಂದರೆ ಮೊಟ್ಟ ಮೊದಲನೆಯ ಶ್ಲೋಕ ಅವರ ಗುರುಗಳಿಗೆ ಸಲ್ಲಿಸಿದಂತಹ ನಮಸ್ಕಾರಗಳು, ವಂದನೆಗಳು, ಅಥವಾ ಅವರಿಗಾಗಿ ಅವರನ್ನು ಅರ್ಪಿಸಿಕೊಳ್ಳುವಂತಹ ಒಂದು ಶ್ಲೋಕ ಇದು. ಅವ್ರು ಹೇಳ್ತಾರೆ, ಸಕಲ ಉಪನಿಷತ್ತುಗಳ ಸಿದ್ಧಾಂತಕ್ಕೆ ವಿಷಯವಾಗಿರುವವನು, ಎಲ್ಲ ವೇದಾಂತ ಉಪನಿಷತ್ತುಗಳಿಗೂ ಎಲ್ಲ ಸಿದ್ಧಾಂತಕ್ಕೂ ವಿಷಯವಾಗಿರುವವನು, ಆಗ್ನೇಯನು, ಪರಮಾನಂದ ಸ್ವರೂಪನು, ಸದ್ಗುರುವು ಆದಂತಹ ಗೋವಿಂದನಿಗೆ ನಾನು ನಮಸ್ಕರಿಸುತ್ತೇನೆ. ಇಲ್ಲಿ ಗೋವಿಂದ ಅಂತ ಹೇಳಿದರೆ ವಿಷ್ಣುವೂ ಆಗತ್ತೆ, ಆದರೆ ಶಂಕರಾಚಾರ್ಯರ ಗುರುಗಳ ಹೆಸರು ಕೂಡ ಗೋವಿಂದ ಅಂತಾನೇ ಇರುತ್ತೆ. ಹಾಗಾಗಿ ಅವರು ಗೋವಿಂದನಿಗೆ ನಮಸ್ಕಾರ ಮಾಡ್ತಾರೆ. ಅವ್ರು ಹೇಳ್ತಾರೆ, ಎಲ್ಲ ಉಪನಿಷತ್ತುಗಳ ಸಿದ್ಧಾಂತವನ್ನು ಕೂಡ ತಿಳ್ಕೊಂಡಿರುವಂತಹವರು ನನ್ನ ಗುರು ಅಥವಾ ಗೋವಿಂದರು ತಿಳ್ಕೊಂಡಿದ್ದಾರೆ. ಆಗ್ನೇಯರು ಅಂದರೆ ಎಲ್ಲವನ್ನ ಅಷ್ಟು ಜ್ಞಾನ ಇದೆ ಅವರಿಗೆ. ಪರಮಾನಂದ ಸ್ವರೂಪರು ಮತ್ತು ಸದ್ಗುರು ಇಷ್ಟು ಆಗಿರುವಂತಹ ಗೋವಿಂದರಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಅಂತಾರೆ. ಮೊದಲನೇ ಶ್ಲೋಕ ಇದು. ಶಂಕರಾಚಾರ್ಯರು ತಮ್ಮ ಗುರುವಿಗೆ ಶಿರಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡುವಂತಹ ಒಂದು ಶ್ಲೋಕ ಇದು. ಅವರಿಗೆ ಸಂಪೂರ್ಣ ನಮಸ್ಕಾರ ಮಾಡ್ತಾರೆ. ಅವ್ರು ಹೇಳ್ತಾರೆ, ಮಾಂಡೂಕ್ಯಕಾರಿಕೆ ಅನ್ನುವ ಗ್ರಂಥದ ಕರ್ತೃಗಳನ್ನು ಶ್ರೀ ಗೌಡಪಾದರು ಅಂತ ಕರೀತೇವೆ. ಮಾಂಡೂಕ್ಯ ಉಪನಿಷತ್ತು ಮಾಡುವಾಗ ನಾವು ಇಲ್ಲಿ ಮಾಡಿದ್ವಿ ಅದನ್ನು, ಮಾಂಡೂಕ್ಯ ಉಪನಿಷತ್ತು ಅದನ್ನು ಮಾಡುವಾಗ ಗೌಡಪಾದರು ಯಾರು ಅಂತ ಹೇಳಿ, ಯಾಕೆಂದರೆ ಗೌಡಪಾದರ ಕಾರಿಕೆ ಒಂದು ಉಂಟು ಮಾಂಡೂಕ್ಯ ಉಪನಿಷತ್ತಿನ ಮೇಲೆ. ಅದನ್ನು ಪ್ರಸ್ತಾಪ ಮಾಡಿದೆ ನಾನು ಮಾಂಡೂಕ್ಯ ಉಪನಿಷತ್ತನ್ನು ಮಾಡಿದಾಗ. ಇಲ್ಲಿ ಆ ಗೌಡಪಾದರಿದ್ರಲ್ಲ, ಅವರ ಶಿಷ್ಯ ಶ್ರೀ ಗೋವಿಂದ ಪಾದರು. ಶ್ರೀ ಗೋವಿಂದ ಪಾದರ ಶಿಷ್ಯ ಯಾರು? ಶಂಕರಾಚಾರ್ಯರು. ಹಾಗಾಗಿ ಇವರು ಗೋವಿಂದ ಅಂದರೆ ಗೌಡಪಾದರಿಗೂ ನಮಸ್ಕಾರ, ವಿಷ್ಣುವಿಗೂ ನಮಸ್ಕಾರ, ಮತ್ತೆ ತಮ್ಮ ಗುರುಗಳಾದಂತಹ ಗೋವಿಂದರಿಗೂ ಕೂಡ ನಮಸ್ಕಾರ. ಆ ಎಲ್ಲವನ್ನ ಈ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ. ಹಾಗಾಗಿ ಶ್ರೀ ಗೋವಿಂದ ಪಾದರೆ ಶಂಕರಾಚಾರ್ಯರ ಗುರುಗಳು. ಹಾಗಾಗಿ ಗೋವಿಂದ ಪಾದರ ಪಾದಗಳಿಗೆ ನಮಸ್ಕರಿಸಿ ಈ ಒಂದು ಗ್ರಂಥವನ್ನ ಬರೆಯೋದಕ್ಕೆ ಅವರು ಪ್ರಾರಂಭವನ್ನ ಮಾಡ್ತಾರೆ. ಹಾಗೂ ಈ ಗ್ರಂಥವನ್ನ ಅವರು ತನ್ನ ಗುರು ಗೋವಿಂದ ಪಾದರಿಗೆ ಅರ್ಪಣೆಯನ್ನ ಮಾಡ್ತಾರೆ. ಅಂದ್ರೆ ಅದನ್ನ ನಿಮ್ಮದೇ, ಅದು ನೀವು ಕೊಟ್ಟ ಜ್ಞಾನದಿಂದ ನಾನಿದನ್ನು ಬರೆದಿದ್ದೇನೆ, ನನ್ನದಲ್ಲ, ಇದು ನಿಮ್ಮದೇ ಅನ್ನುವ ಒಂದು ಅರ್ಪಣೆಯನ್ನ ಗೋವಿಂದ ಪಾದರಿಗೆ ಶಂಕರಾಚಾರ್ಯರು ಮಾಡ್ತಾರೆ. ಈ ಗ್ರಂಥವನ್ನ ಗುರುವಿಗೆ ಅರ್ಪಿಸ್ತಾರೆ. ಅವ್ರು ಹೇಳ್ತಾರೆ, ಶಾಸ್ತ್ರಗಳ ಉಪದೇಶವನ್ನ ಅನುಸರಿಸಿ ಧ್ಯಾನ ಉಪಾಸನೆಗಳನ್ನು ಮಾಡಿದಾಗ ಸಾಧಕ ತನ್ನ ನಿಜ ಸ್ವರೂಪವನ್ನ ಸ್ವಾನುಭವದಿಂದ ಅರಿಯಲು ಸಾಧ್ಯ. ಅವ್ರು ಹೇಳುವ ಒಂದು ವಿಷಯ ಏನು ಅಂದರೆ, ಮೊದಲಿನದಾಗಿ ಶಾಸ್ತ್ರಗಳ ಅಧ್ಯಯನ ಮಾಡಬೇಕು, ಅದರ ಉಪದೇಶವನ್ನು ಗುರು ಮುಖಾಂತರ ಪಡೆದುಕೊಳ್ಳಬೇಕು. ಅದಾದ ನಂತರ, ಅಧ್ಯಯನದ ನಂತರ ಸುಮ್ಮನೆ ಇದ್ದರೆ ಸಾಕಾಗಲ್ಲ. ಈಗ ನಾವು ಕೂಡ ಅಷ್ಟೇ ಎಷ್ಟು ವಿಷಯ ತಿಳ್ಕೊಂಡಿದ್ದೀವ್ರಿ ನಮ್ಮ ಸಂಸ್ಥೆಯಲ್ಲಿ, ಎಷ್ಟೆಲ್ಲ ವಿಷಯಗಳನ್ನು ನಾವು ಎಲ್ಲ ವಿಷಯಗಳನ್ನು ಹೆಚ್ಚು ಕಡಿಮೆ ಹೇಳ್ತಾನೆ ಇದ್ದೀವಿ ಅಲ್ವಾ. ಹಾಗೆ ತಿಳಿದುಕೊಂಡಿದ್ದು ಮಾತ್ರ ಸಾಲದು. ಶಂಕರರು ಹೇಳ್ತಾರೆ, ವಿಷಯವನ್ನು ತಿಳಿದುಕೊಂಡ ನಂತರ ನೀವು ಆ ವಿಷಯಗಳನ್ನು ಕುರಿತು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದಾಗ ವಿಷಯಗಳು ಅದು ಏನು ತಿಳ್ಕೊಂಡಿದ್ದೀರ ಅದು ನಿಮ್ಮದಾಗತ್ತೆ, ನಿಮ್ಮ ಸ್ವಂತದ್ದಾಗತ್ತೆ. ಆಗ ಧ್ಯಾನ ಮಾಡಿದಾಗ ಉಪದೇಶಗಳನ್ನು, ಆ ಧ್ಯಾನ ಮಾಡೋದಲ್ಲದೆ ಉಪಾಸನೆ ಅಂದರೆ ಸುಮ್ಮನೆ ಅರ್ಚನೆ ಪೂಜೆ ಅಂತ ಅರ್ಥ ಅಲ್ಲ. ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಸದಾಕಾಲ ಅದನ್ನೇ ಜ್ಞಾಪಿಸಿಕೊಳ್ಳುತ್ತಾ ಇರುವಂತಹದ್ದು ಅಂದರೆ ಮನನ ಅಂತ ತಗೊಳ್ಬೋದು. ಮನನ, ಧ್ಯಾನ ಅದನ್ನು ಮಾಡಿದಾಗ ಸಾಧಕ ತನ್ನ ನಿಜ ಸ್ವರೂಪವನ್ನು ಸ್ವಾನುಭವದಿಂದ ಅರಿಯಲು ಸಾಧ್ಯ. ನಮ್ಗೆಲ್ರಿಗೂ ಗೊತ್ತಿದೆ ನಾವೆಲ್ಲ ಆತ್ಮಸ್ವರೂಪರು ಅಂತ, ಆದರೆ ಅದರ ಸ್ವಂತ ಅನುಭವ ನಮಗಾಗಿದೆಯಾ? ಸ್ವಾನುಭವ ಆಗಿದೆಯಾ? ಆತ್ಮವೇ ನಾನು, ನನ್ನಂತೆಯೇ ನೀವು ಎಲ್ಲರೂ ಅದೇ ಆತ್ಮವೇ ನೀವು ಅನ್ನೋದು ನನ್ನ ಸ್ವಂತ ಅನುಭವಕ್ಕೆ ಬಂದಿದೆಯಾ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋದಿಲ್ಲ. ಇದು ಯಾರು ಏನು ಹೇಳಬೇಕಾಗಿಲ್ಲ, ಸ್ವಂತ ಪರೀಕ್ಷೆ ಮಾಡ್ಕೊಳ್ಳೋದು. ಅಂದರೆ ಇಲ್ಲಿ ಸ್ವಸ್ವರೂಪ ದರ್ಶನ, ಅದು ಸ್ವಂತದ ಅನುಭವ ಆಗಬೇಕು. ಅನುಭವ ಆಗ್ಲಿಕ್ಕೆ ಏನು ಬೇಕು? ಜ್ಞಾನ ಬೇಕು. ಆ ಜ್ಞಾನವನ್ನು ಧ್ಯಾನ ಮಾಡಿ ಅರ್ಥ ಮಾಡಿಕೊಳ್ಬೇಕು, ಅದನ್ನು ನಮ್ಮದನ್ನಾಗಿ ಮಾಡ್ಕೊಳ್ಬೇಕು. ಯಾವಾಗ ಅದು ನಮ್ಮದಾಗತ್ತೆ, ಆ ಜ್ಞಾನ ನಮ್ಮದಾಗತ್ತೆ, ಆಗ ಸ್ವಸ್ವರೂಪ ದರ್ಶನ ನಮಗೇನೇ ಆಗತ್ತೆ. ನಮ್ಮೆದುರಿಗೆ ನಮ್ಮ ಒಂದು ಆತ್ಮನನ್ನು ನಾವು ನೋಡಲಿಕ್ಕೆ ಸಾಧ್ಯ, ಅಥವಾ ಆತ್ಮನಲ್ಲಿ ಸೇರಿ ಹೋಗಲಿಕ್ಕೆ ಸಾಧ್ಯ ಆಗತ್ತೆ. ಆ ರೀತಿಯ ಒಂದು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಎಷ್ಟು
ಚೆನ್ನಾಗಿ ಹೇಳ್ತಾರಲ್ವ, ನಾವು ಎಲ್ಲ ವಿಷಯಗಳನ್ನು ತಿಳ್ಕೊಂಡೇ ಇದ್ದೇವೆ, ಆದರೆ ಸ್ವಸ್ವರೂಪ ದರ್ಶನ ಆಗಿದೆಯಾ ಅನ್ನೋದನ್ನ ನಾವೇ ಪರೀಕ್ಷೆ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಮಾನವ ಎಲ್ಲ ಜೀವರಾಶಿಗಳಿಗಿಂತ ಉತ್ತಮ. ಇದನ್ನ ಹಿಂದಿನಿಂದಲೂ ಹೇಳ್ತಾನೆ ಬರ್ತಾ ಇದ್ದಾರೆ. ಪ್ರಾಣಿ ಯಾವುದಕ್ಕೂ ಇಲ್ಲದಂತಹ ಅನೇಕ ಯೋಗ್ಯತೆಗಳು, ಅನೇಕ ವಿಷಯಗಳು ಮಾನವನಿಗೆ ಅನುಕೂಲಕರವಾಗಿದೆ. ಯಾತಕ್ಕೆ ಅನುಕೂಲಕರವಾಗಿದೆ? ತನ್ನ ಸ್ವಂತ ದರ್ಶನವನ್ನ ಮಾಡಿಕೊಳ್ಳಲಿಕ್ಕೆ. ಸ್ವಸ್ವರೂಪ ದರ್ಶನವನ್ನ ಮಾನವನೊಬ್ಬನೇ ಮಾಡಿಕೊಳ್ಳಬಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಅತ್ಯಂತ ತೀಕ್ಷ್ಣ ಬುದ್ಧಿ ಇದೆ ಮನುಷ್ಯರಿಗೆ, ಮನಸ್ಸು ಬೆಳೆದಿದೆ, ವಿಚಾರ ಶಕ್ತಿ ಇದೆ, ಇದು ಹೌದಾ ಅಲ್ವಾ ಸರಿನಾ ತಪ್ಪಾ ಎಲ್ಲವನ್ನ ತಿಳ್ಕೊಳ್ಳುವಂತಹ ಶಕ್ತಿ ಇದೆ. ಮಾನಸಿಕ ಶಕ್ತಿಯಿಂದ ಪರಿಸರದಲ್ಲಿರುವ ಅನೇಕ ವಸ್ತುಗಳನ್ನು ತನ್ನ ಉಪಯೋಗಕ್ಕೆ ಬಳಸಿಕೊಳ್ಳುವಂತಹ ಬುದ್ಧಿವಂತಿಕೆ ಇದೆ. ನಾವು ಯಾವುದನ್ನು ಬಿಟ್ಟಿದ್ದೀವಿ ಹೇಳಿ? ಕಾಡು ಬಿಟ್ಟಿದ್ದೀವ, ನೀರು ಬಿಟ್ಟಿದ್ದೀವ, ಏನನ್ನ ಬಿಟ್ಟಿದ್ದೀವಿ? ಸಸ್ಯಗಳನ್ನು ಬಿಟ್ಟಿದ್ದೀವ? ಏನೂ ಬಿಟ್ಟಿಲ್ಲ. ಎಲ್ಲವನ್ನ ಭೂಮಿಯನ್ನು ಬಿಟ್ಟಿಲ್ಲ, ಗಣಿಗಾರಿಕೆ ಮಾಡಿ ಅದನ್ನು ತಿಕ್ಕೊಂತೇವೆ, ಎಲ್ಲವನ್ನ ಉಪಯೋಗಿಸ್ಕೊಳ್ತೇವೆ. ಯಾವುದರಿಂದ? ಮಾನಸಿಕವಾಗಿ ಬೆಳೆದಿದ್ದೇವೆ, ಬುದ್ಧಿ ಇದೆ, ಅಂದರೆ ಮನಸ್ಸಿನ ಬುದ್ಧಿ ಇದೆ, ಅದರ ಮುಖಾಂತರ ನಾವು ಈ ಎಲ್ಲ ಕೆಲಸಗಳನ್ನ ಮಾಡ್ತೇವೆ. ಅಂದರೆ ಅನೇಕ ವಸ್ತುಗಳನ್ನು, ನಮ್ಮ ಸುತ್ತಮುತ್ತಲಿನ ಅನೇಕ ವಸ್ತುಗಳನ್ನು ನಮ್ಮ ನಿಜ ಜೀವನಕ್ಕೆ, ಅಂದರೆ ನಮ್ಮ ನಿತ್ಯ ಜೀವನಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಎಷ್ಟು ಬೇಕಾದ್ರೂ ನಾವು ಅದನ್ನು ಬೆಳವಣಿಗೆ ಇದನ್ನು ಮಾಡಿಕೊಂಡು ನಾವೇನು ಮಾಡಿದ್ದೇವೆ? ಉಪಯೋಗ ಮಾಡ್ಕೊಳ್ತಾ ಇದ್ದೇವೆ, ಎಲ್ಲವನ್ನ ಯೂಸ್ ಮಾಡ್ತೇವೆ, ಉಪಯೋಗಿಸ್ತಾ ಇದ್ದೇವೆ. ಮತ್ತೆ ನಮಗೆ ಬರೀ ಅಷ್ಟೇ ಸಾಕಾಗಲ್ಲ, ನಮಗೆ ಶಾಂತಿ ಬೇಕು, ಆನಂದ ಬೇಕು. ಅದನ್ನು ನಾವು ಬಯಸ್ತೇವೆ. ಏನೆಲ್ಲ ಅನುಕೂಲಗಳಿದ್ರೇನೋ, ಏನೆಲ್ಲ ಸುಖದ ಸುಪ್ಪತ್ತಿಗೆ ಇದ್ರೂ ಕೂಡ ಮನುಷ್ಯ ಇನ್ನೂ ಏನೋ ಬೇಕು ಅನ್ನೋದು ತಪ್ಪೋದಿಲ್ಲ. ಎಲ್ಲಿವರೆಗೆ? ಶಾಂತಿ ಸಮಾಧಾನಗಳು ಸಿಗುವವರೆಗೆ. ಅದು ಸಿಗೋವರೆಗೂ ಕೂಡ ಮನುಷ್ಯನಿಗೆ ನೆಮ್ಮದಿ ಅನ್ನೋದಿಲ್ಲ. ಹಾಗಾಗಿ ಮಾನವರಿಗೆ ಸುಖ ಶಾಂತಿ ಅದು ಮಾತ್ರವೇ ಅಲ್ಲ, ಶಾಂತಿ ನೆಮ್ಮದಿಗಳು ಅತ್ಯವಶ್ಯಕವಾಗಿದೆ. ಶಾಂತಿ ಸಂತೋಷಗಳನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಋಷಿ ಮುನಿಗಳು ಹಿಂದಿನಿಂದ ಹೇಳಿದ್ದೇನು ಅಂತ ಹೇಳಿದ್ರೆ, ಮಾನವ ಎಲ್ಲ ಜೀವಿಗಳಲ್ಲೂ ಕೂಡ, ಅಂದರೆ ಒಂದು ಅಮೀಬಾದಿಂದ ಹಿಡಿದು ಮಾನವರವರೆಗೆ ಅನೇಕ ಬಗೆಯ ಜೀವಿಗಳಿದೆ, ಕೀಟಗಳಿದೆ, ಪಕ್ಷಿಗಳಿದೆ, ಪ್ರಾಣಿಗಳಿದೆ, ನೀರಲ್ಲಿ ಭೂಮಿ ಮೇಲೆ ವಾಸ ಮಾಡುವಂತಹ ದ್ವಿಚರಗಳಿದೆ, ಏನೆಲ್ಲ ಇದೆಯಲ್ಲ, ಎಲ್ಲದರಲ್ಲಿಯೂ ಕೂಡ ಮಾನವನೇ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಋಷಿ ಮುನಿಗಳು ಹಿಂದಿನಿಂದ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಯಾತಕ್ಕೆ ಅನ್ನೋದನ್ನ ಅವರೇ ಹೇಳ್ತಾರೆ, ಋಷಿಗಳೇ ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮಾನವರಿಗೆ ಮಾತ್ರವೇ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯ, ಬೇರೆ ಯಾರಿಗೂ ಕೂಡ ಈ ಒಂದು ಅವಕಾಶ ಇಲ್ಲ. ಮನುಷ್ಯ ಆದವನು ಮಾತ್ರವೇ ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯ. ಹಾಗಾಗಿ ಬೇರೆ ಜೀವಿಗಳಿಗೆ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯವಿಲ್ಲ. ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ಬೆಳೆಸ್ಕೊಂಡಿರೋ ಅಂಥದ್ದಿದೆ. ಮತ್ತು ನಾವು ಏನು ಹೇಳಿದರೆ ಅದನ್ನು ರಿಪೀಟ್ ಮಾಡುವ ಶಕ್ತಿ ಕೂಡ ಕೆಲವು ಪಕ್ಷಿಗಳಿಗೆ ಇದಕ್ಕೆ ಇರುತ್ತೆ. ಆದರೆ ಅದು ಯಾವುದಕ್ಕೂ ಕೂಡ ಈ ರೀತಿಯ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯ ಆಗೋದಿಲ್ಲ. ಮತ್ತು ಮಾನವ ವಿವೇಕದಿಂದ ಸಮ್ಯಕ್ ಜೀವನವನ್ನು ನಡೆಸ್ತಾ ಆತ್ಮಾನುಸಂಧಾನ ಮಾಡ್ತಾ ಮಾಡ್ತಾ ಕೊನೆಗೆ ಪರಮಾತ್ಮನಲ್ಲಿ ಒಂದಾಗುವಂತಹ ಸೌಭಾಗ್ಯ ಮಾನವರಿಗೆ ಉಂಟು. ಅದರಿಂದ ಏನು ಮಾಡಬೇಕು? ವಿವೇಕ ಬೇಕು, ಒಂದು ಸಮ್ಯಕ್ ಜೀವನ ನಡೆಸಬೇಕು, ನಾವು ಎಲ್ಲರಿಗೂ ಸರಿಯಾದಂತಹ ಒಂದು ಒಳ್ಳೆಯ ಜೀವನ ನಡೆಸಬೇಕು, ಜೊತೆಗೆ ಆತ್ಮಾನುಸಂಧಾನ ಮಾಡ್ತಾನೇ ಇರಬೇಕು. ಕೊನೆಗೆ ಪರಮಾತ್ಮನಲ್ಲಿ ಒಂದಾಗುವಂತಹ ಒಂದು ಸೌಭಾಗ್ಯ ಮಾನವರಿಗೆ ಖಂಡಿತವಾಗಿ ಇದೆ. ಇದೇ ಮಾನವರ ಗುರಿ. ಥಿಯಾಸಫಿನಲ್ಲಿ ನಾವೇನು ಹೇಳ್ತೇವೆ? ಮಾನವ ದೇವ ಮಾನವನಾಗಬೇಕು ಅನ್ನೋದನ್ನೇ, ಅದೇ ನಮ್ಮ ಗುರಿ. ಅಥವಾ ಮಾನವಾತೀತನಾಗಬೇಕು. ಮಾನವಾತೀತ ಅಂದರೆ ಏನು ಬೇಕಾದರೂ ಹೇಳಿ, ದೇವ ಅನ್ನೋ ಪದ ಬೇಡ ಅಂದರೆ ಮಾನವಾತೀತ ಅಂತ ಹೇಳಿದ್ರೆ ಆಯಿತು. ಒಟ್ಟಿನಲ್ಲಿ ಮಾನವನಿಗೆ ಪ್ರಗತಿ ಅನ್ನೋದಿದೆ. ಈ ಮಾನವತ್ವದಿಂದ ಅವನು ಹೊರಗಡೆ ಹೋಗಬೇಕಾಗತ್ತೆ, ಅಂದರೆ ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಮಾಡಬೇಕಾಗತ್ತೆ. ಆಗ ಅವನ ಅಪೂರ್ಣತೆ ನಾಶವಾಗಿ ಜೀವನ್ಮುಕ್ತನಾಗ್ತಾನೆ. ನಮ್ಮಲ್ಲಿ ಅನೇಕ ಅಪೂರ್ಣತೆಗಳಿದೆ, ಅದರಿಂದ ನಾವಿನ್ನೂ ಜೀವನ್ಮುಕ್ತರಲ್ಲ. ಹಾಗಾಗಿ ಅಪೂರ್ಣತೆಗಳನ್ನು ಪೂರ್ಣಗೊಳಿಸಿಕೊಳ್ಳಬೇಕು. ಅದು ಸಾಧನೆಯಿಂದ, ಧ್ಯಾನದಿಂದ, ನಮ್ಮ ಸ್ವಸ್ವರೂಪ ದರ್ಶನದಿಂದ ಇದು ಸಾಧ್ಯ ಆಗತ್ತೆ. ಆಗ ನಾವು ಪರಿಪೂರ್ಣರಾಗ್ತೇವೆ. ಪರಿಪೂರ್ಣರಾದ ನಂತರ ಏನಾಗತ್ತೆ? ನಮ್ಮ ಅಪೂರ್ಣತೆ ಸಂಪೂರ್ಣ ನಾಶವಾಗುತ್ತೆ. ಆವಾಗ ನಾವು ಜೀವನ್ಮುಕ್ತಿಯನ್ನು ಪಡ್ಕೊಳ್ತೇವೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಆಚಾರ್ಯರು, ಮಾನವನಾಗಿ ಹುಟ್ಟಿ ವೇದಶಾಸ್ತ್ರಗಳಲ್ಲಿ ಪರಿಣಿತಿಯನ್ನೂ ಸಹ ಪಡೆದು ಆತ್ಮೋನ್ನತಿಯ ಪವಿತ್ರ ಮಾರ್ಗದಲ್ಲಿ ನಡೆದು ಮೋಕ್ಷಕ್ಕಾಗಿ ಯಾರು ಶ್ರಮಿಸುವುದಿಲ್ಲವೋ
ಅವನು ಆತ್ಮಹತ್ಯೆ ಮಾಡಿಕೊಂಡಂತೆ ಅಂತ. ಎಷ್ಟು ಕಟುವಾಗಿ ಹೇಳ್ತಾರೆ ಗೊತ್ತಾ, ಆತ್ಮಹತ್ಯೆ ಮಾಡ್ಕೊಂಡಂಗೆ ಅವರು ಅಂತ. ಯಾರು ಇದನ್ನ ಹುಟ್ಟಿದ ಮನುಷ್ಯನಾಗಿ ಹುಟ್ಟಿದ ಮೇಲೆ ವೇದಶಾಸ್ತ್ರಗಳನ್ನ ಅರ್ಥ ಮಾಡ್ಕೊಳ್ಳೇಬೇಕು, ಮತ್ತೆ ಆತ್ಮೋನ್ನತಿಯ ಪವಿತ್ರ ಮಾರ್ಗದಲ್ಲಿ ನಡಿಬೇಕು ಅಂದ್ರೆ ವಿವೇಕ ವೈರಾಗ್ಯ ಷಟ್ ಸಂಪತ್ತುಗಳನ್ನ ನಾವು ಅಳವಡಿಸ್ಕೊಳ್ತಾ ಹೋಗ್ಬೇಕು. ಆಮೇಲೆ ಮೋಕ್ಷಕ್ಕಾಗಿ ಶ್ರಮ ಪಡಬೇಕು, ಧ್ಯಾನ ಮಾಡಬೇಕು, ನಿಧಿಧ್ಯಾಸನ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಧ್ಯಾನದಲ್ಲಿ ಮಗ್ನರಾದಾಗ ಮಾತ್ರ ನಾವು ಆಧ್ಯಾತ್ಮವಾಗಿ ಮುಂದುವರಿತೇವೆ. ಇಲ್ಲ ಅಂತಂದ್ರೆ ಅವರನ್ನ ಏನ್ ಹೇಳ್ತಾರೆ ಆಚಾರ್ಯರು, ಆತ್ಮಹತ್ಯೆ ಮಾಡಿಕೊಂಡಂತೆ ಅಂತ ಹೇಳ್ತಾರೆ. ಅಂತಹವನು ಮೂಢ ಅಂತ ಹೇಳಿ 2ನೇದ್ರಲ್ಲಿ ಹೇಳ್ತಾರೆ. ಅಂದ್ರೆ ಇವಾಗ ಜಪಾನ್ ಅನ್ನೋ ದೇಶದಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಇದಾದ್ರೂ ಕೂಡ ಒಂಥರ ಅವ್ರ ದೇಶಕ್ಕೆ ಅವಮಾನ ಆಯ್ತು ಅಥವಾ ನನ್ನಿಂದ ಏನಾದ್ರು ತಪ್ಪಾಯ್ತು ಅನ್ಸಿದ್ರೆ ಅವರನ್ನು ಹರಾಕಿರಿ ಮಾಡ್ಕೊಳ್ತಾರೆ. ಹರಾಕಿರಿ ಅಂದ್ರೆ ಅವರನ್ನೇ ಅವ್ರು ಕೊಂದುಕೊಂಡ್ಬಿಡೋದು. ಅಂದ್ರೆ ನನ್ನಿಂದ ಅಪಚಾರ ಆಗಿದೆ, ಅದರಿಂದ ನಾನು ಬದುಕಿರೋದಿಲ್ಲ ಅಂತ ಹೇಳಿ ಅವರೇ ತೀರ್ಮಾನ ತಗೊಂಡು ಅವರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದಕ್ಕೆ ಹರಾಕಿರಿ ಅಂತ ಹೇಳ್ತಾರೆ. ಅವರು ತಮ್ಮ ಆತ್ಮಗೌರವಕ್ಕೆ ಚ್ಯುತಿ ಬಂದರೆ ಹರಾಕಿರಿ ಮಾಡ್ಕೊಳ್ತಾರೆ. ಆತ್ಮಗೌರವಕ್ಕೆ ಚ್ಯುತಿ ಬಂದರೆ ಸಾಕು, ಆ ರೀತಿ ಮಾಡ್ಕೊಳ್ತಾರೆ ಅವರು. ಅದು ಹರಾಕಿರಿ ಅಂತ. ಆದರೆ ಇಲ್ಲಿ ನಾವು ಒಂಥರ ಹರಾಕಿರಿ ಆದಂಗೆ ಲೆಕ್ಕ. ನಾವು ಯಾವಾಗ ಇದನ್ನ ಎಲ್ಲವನ್ನ ತಿಳಿದು ಆ ದಾರಿನಲ್ಲಿ ಸಾಗೋದಿಲ್ವೋ ಅವಾಗೇನಾಗತ್ತೆ, ನಮ್ದು ಆತ್ಮಹತ್ಯೆ ಲೆಕ್ಕನೇ ಆ ರೀತಿ ಅಂತ ಹೇಳಿ ಅದು ಅಂಥವರು ಮೂಢರು ಅಂತ ಆಚಾರ್ಯರು ಹೇಳ್ತಾರೆ. ಆದರೆ ಮಾನವರು ಆತ್ಮಜ್ಞಾನ ವಿಹೀನರಾಗುವುದು ಆತ್ಮಹತ್ಯೆಗೆ ಸಮಾನ ಅಂತಾರೆ. ಯಾಕೆ ಹಾಗೆ ಹೇಳಿದ್ರು ಅಂತ ಹೇಳಿ ಯೋಚನೆ ಮಾಡಿದ್ರೆ, ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳಿಂದ ಬಾಹ್ಯ ವಿಷಯಗಳಿಗೆ ಆಕರ್ಷಿತರಾಗ್ಬಿಡ್ತೇವೆ. ಅಲ್ಲ ಅದು ಚೆನ್ನಾಗಿದೆಯಂತೆ, ಇದು ಚೆನ್ನಾಗಿದೆಯಂತೆ, ಅದು ಹಾಗಿದೆಯಂತೆ, ಇದು ಹೀಗಿದೆಯಂತೆ, ಎಲ್ಲ ಕಡೆಗೂ ಓಡಾಟ ಶುರು ಆಗತ್ತೆ. ಯಾಕೆಂದ್ರೆ ಮನಸ್ಸು ಹೇಳುತ್ತೆ ಬಾಹ್ಯ ವಿಷಯಗಳ ಆಕರ್ಷಣೆ ಇದೆ, ಇಂದ್ರಿಯಗಳೆಲ್ಲ ಆ ಕಡೆ ಹೋಗಿದೆ ಅಂತ. ಅವಾಗೇನಾಗತ್ತೆ, ನಮ್ಮ ಸ್ವಸ್ವರೂಪ ಮರ್ತು ಹೋಗತ್ತೆ. ನಾವು ಹುಟ್ಟಿದಾಗ ಹೇಗಿರ್ತೇವೆ, ಸ್ವಸ್ವರೂಪದಲ್ಲೇ ಇರ್ತೇವೆ. ಮಗುಗೆ ಏನು ಗೊತ್ತಿದೆ, ಏನು ಗೊತ್ತಿಲ್ಲ, ತಾನು ಆತ್ಮ ಸ್ವರೂಪದಲ್ಲಿ ಸದಾ ಮುಗುಳ್ನಗ್ತಾ ಆರಾಮಾಗಿರುತ್ತೆ. ಹೊಟ್ಟೆ ಒಂದು ತುಂಬಿಸ್ಬಿಟ್ರೆ ಆಯ್ತು ಅಷ್ಟೇ, ಇನ್ನೇನಾದ್ರು ಇದೆಯಾ ಅದಕ್ಕೆ? ಇಲ್ಲ. ಅಂದ್ರೆ ಸ್ವಸ್ವರೂಪದಲ್ಲೇ ಇರುತ್ತೆ ಮಗು. ಬೆಳೀತಾ 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 ಇಂದ್ರಿಯಗಳು ಬೆಳವಣಿಗೆ ಆದಂತೆ ಏನಾಗುತ್ತೆ, ಹೊರಗಡೆ ಪ್ರಪಂಚವನ್ನ ನೋಡ್ತಾ ನೋಡ್ತಾ ಎಲ್ಲದು ಅದು ಬೇಕು ಇದು ಬೇಕು ಅಂತ ಶುರು ಮಾಡಿದ್ದು ಕೊನೆಗೆ ಈ ಹಂತಕ್ಕೆ ಬರ್ತೀವಿ ನಾವು. ನಮ್ಮ ನಿಜ ಸ್ವರೂಪವನ್ನ ಮರೆಯುವ ಹಂತಕ್ಕೆ ಬರ್ತೇವೆ. ಸರ್ವ ವ್ಯಾಪಕವಾದ ತನ್ನ ಚೈತನ್ಯವನ್ನೇ ಮರೆತು ಈ ದೇಹವೇ ನಾನು ಅನ್ನುವ ಭ್ರಾಂತಿಯಲ್ಲಿ ಸಿಕ್ಕಾಕೊಳ್ತೇವೆ. ಮನುಷ್ಯರ ಕತೆ ಇಷ್ಟೇ. ನಾನು ಅಂದ್ರೇನೋ, ಅಯ್ಯೋ ನಾನು ಲಲಿತಾಪ ಹೋ ಅಂತ ನಾವೇನೇನೋ ಹೇಳ್ಕೊಂತೀವಲ್ಲ, ಅದೇ ನಾನು. ಈ ನಾನು ಅನ್ನೋ ಭ್ರಾಂತಿಯಲ್ಲಿ ಸಿಕ್ಕಾಕೊಂತೇವೆ. ಸತ್ಯ ಇರೋದು ಒಂದೇ ಸತ್ಯ ಇರೋದು. ಆದರೆ ದೇಹ, ಬುದ್ಧಿ, ಮನಸ್ಸು ಅಂದರೆ ದೇಹಾತ್ಮ ಅನ್ನುವಂತಹ ಪ್ರಿಸಮ್ ಮೂಲಕ ಸತ್ಯವನ್ನು ನೋಡಿದ್ರೆ ಆ ಸತ್ಯ ಅನೇಕ ಕಿರಣಗಳನ್ನು ಪಡೆಯುತ್ತೆ. ಇವಾಗ ಇದರ ಲ್ಯಾಬ್ಗಳಲ್ಲೆಲ್ಲ ಪ್ರಿಸಮ್ ಇಟ್ಟಿರ್ತಾರೆ. ಒಂದು ರೇ ಅಥವಾ ಒಂದು ಇದನ್ನ ಬೆಳಕಿನ ಇದನ್ನ ಹರಿಸಿದ್ರೆ ಈ ಕಡೆ 7 ಬಣ್ಣಗಳು ಕಾಣಿಸ್ಕೊಳ್ಳುತ್ತೆ. ಇದರದ್ದು ಬಣ್ಣಗಳು ಒಂಥರ ಈ ಎಲ್ಲ 7 ಬಣ್ಣಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಸೂರ್ಯನ ಬೆಳಕಿನ ಕಿರಣ ಹಾಯಿಸಿದ್ರೆ 7 ಬಣ್ಣಗಳಾಗಿ ಕಾಮನ ಬಿಲ್ಲಿನ 7 ಬಣ್ಣಗಳು ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ಒಂದು ಬಣ್ಣಕ್ಕಿಂತ ಒಂದು ಬಣ್ಣ ನೋಡೋದು, ಬಿಳಿ ಬಣ್ಣ ನೋಡೋದಕ್ಕೂ 7 ಬಣ್ಣಗಳನ್ನ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಮನಸ್ಸು ಯಾವ್ದ್ರ ಕಡೆಗೆ ಹೆಚ್ಚು ಆಕರ್ಷಿತ ಆಗತ್ತೆ? 1 ಕಡೆಗ 7 ಕಡೆಗ? 7 ಕಡೆಗೆ. ಯಾಕೆ? ಅತ್ಯಾಕರ್ಷಕವಾಗಿದೆ. ಕೆಂಪು, ನೀಲಿ, ಹಸಿರು, ಹಳದಿ ಎಲ್ಲ ಇದೆ ಅಲ್ಲಿ ಉದ್ದಕ್ಕೂ. ಅದು ಚೆನ್ನಾಗಿರುತ್ತಲ್ವಾ? ಈ ಬರೀ ಬಿಳಿ ಬಣ್ಣ ನೋಡೋಕ್ಕಾಗತ್ತಾ? ಈ ಒಂದು ಬಣ್ಣ ಬೇಡ ಮನುಷ್ಯನಿಗೆ. ಯಾಕೆ? ಮನುಷ್ಯನ ಮನಸ್ಸು ಹಾಗಿರುತ್ತೆ. ಹಾಗಾಗಿ ಈ 7 ಬಣ್ಣದ ಕಡೆಗೆ ಅಂದ್ರೆ ಪ್ರಾಪಂಚಿಕದ 7 ಬಣ್ಣದ ಕಡೆಗೆ. ಆದ್ರೆ ಈ 7 ಬಣ್ಣ ಹುಟ್ಟಿರೋದೆಲ್ಲಿಂದ? ಇದೇ ಒಂದು ಬಣ್ಣದಿಂದ, ಬಣ್ಣ ಇಲ್ಲದ ಒಂದು ಕಿರಣದಿಂದ. ಅದು ನಮ್ಗೆ ಮರ್ತು ಹೋಗ್ಬಿಡತ್ತೆ. ಈ 7 ಕಡೆಗೆ ಹೋಗ್ಬಿಡ್ತೀವಿ ನಾವು, ಆ ಪ್ರಿಸಮ್ಮಿನ ಇದರಲ್ಲೇ ಹೋಗ್ಬಿಡ್ತೇವೆ ನಾವು. ಹಾಗಾಗಿ ಬೆಳಕಿನ ಕಿರಣ ಹಸ್ದಾಗ 7 ಬಣ್ಣಗಳನ್ನ ನೋಡೋದು ನಮ್ಗೇನಾಗತ್ತೆ, ಅತ್ಯಂತ ಉಲ್ಲಾಸ. ಎಷ್ಟು ಖುಷಿಯಿಂದ ಆ 7 ಬಣ್ಣಗಳು ಎಷ್ಟು ಚೆನ್ನಾಗಿದೆ, ಕಾಮನ್ ಬಿಲ್ಲು ಅಂತ ಹೋಗಿ ನೋಡಿದ್ದೆ ಅಲ್ವಾ? ಅಷ್ಟು ಚೆನ್ನಾಗಿರುತ್ತೆ. ಅಂದ್ರೆ ಮನಸ್ಸಿಗೆ ಆಹ್ಲಾದವನ್ನ ತಂದು ಕೊಡುತ್ತೆ ಬಣ್ಣಗಳ ಈ ಪ್ರಪಂಚ. ಅದರಿಂದ ಏನ್ ಮಾಡ್ತೀವಿ, ಬಹಳ ಬೇಗ ನಾವು ಪ್ರಪಂಚದ ಕಡೆಗೆ ಆಕರ್ಷಿತರಾಗ್ತೇವೆ. ನಮ್ಮ ಗುರಿ ಏನಾಯ್ತು? ಮರ್ತೋಯ್ತು. ನಮ್ಮ ಗುರಿ ಪೂರ್ತಿಯಾಗಿ ಮರ್ತೋಯ್ತು. ಪ್ರಪಂಚದ ಬಣ್ಣಗಳ ಕಡೆಗೆ ನಾವು ಹೋಗ್ಬಿಟ್ವಿ. ಅದನ್ನ ಆಧ್ಯಾತ್ಮಿಕ ಆತ್ಮಹತ್ಯೆ ಅಂತ ಕರೀತಾರೆ ಶಂಕರರು. ಯಾವಾಗಲೂ 1 ಕಡೆ ಗಮನ ಕೊಡು, 7 ಕಡೆಗೆ ಅಲ್ಲ. ಅಂದ್ರೆ ನಾನಾ ವಿಷಯಗಳ ಕಡೆಗೆ ಅಲ್ಲ,
ಒಂದರ ವಿಷಯದ ಕಡೆ, ತತ್ವಜ್ಞಾನದ ಕಡೆಗೆ ಕೊಡು, ಧ್ಯಾನವನ್ನ ಮಾಡು, ಹಾಗೆ ನೀನು ಮುಂದುವರಿ ಅಂತ ಹೇಳ್ತಾರೆ. ಆತ್ಮಹತ್ಯೆ ಅಂತಾರೆ. ಅಂದ್ರೆ ಯಾವುದು ನಿಜ ಹೇಳ್ಬೇಕಂದ್ರೆ ಆತ್ಮಕ್ಕೆ ಸುಖ ಇಲ್ಲ, ದುಃಖ ಇಲ್ಲ, ಬೇಕು ಇಲ್ಲ, ಬೆಳವಣಿಗೆ ಇಲ್ಲ, ಏನೂ ಇಲ್ಲ, ನಿಜ, ನಮ್ಗೆ ಗೊತ್ತು. ಆದ್ರೆ ಇಲ್ಲಿ ಸಂಸಾರದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರೋ ಜೀವಕ್ಕೆ ಎಲ್ಲ ಇದೆ. ಈಗ ನಮ್ಗಿಲ್ವಾ? ಸುಖ ಇದೆ, ದುಃಖ ಇದೆ, ನೋವಿದೆ, ನಲಿವಿದೆ, ಖುಷಿ ಇದೆ, ಎಲ್ಲ ಇದೆ ನಮಗೆ. ಆದ್ರೆ ಆತ್ಮಕ್ಕೆ ಯಾವುದೂ ಇಲ್ಲ. ಆದ್ರೆ ಇಲ್ಲಿ ಜೀವ ಸಿಗಾಕೊಂಡಿದ್ದಿಲ್ಲ. ಪ್ರಪಂಚದಲ್ಲಿ ಸಿಗಾಕೊಂಡಿರೋ ಜೀವಕ್ಕೆ ಪ್ರತಿಯೊಂದು ಉಂಟು. ಹಾಗಾಗಿ ಇಲ್ಲಿ ಸುಖ ದುಃಖಗಳಿಗೆ, ಬೇಕು ಬೇಡಗಳಿಗೆ, ಏನೆಲ್ಲ ಅವ್ಯವಸ್ಥೆ ವ್ಯವಸ್ಥೆ, ಈ ಎಲ್ಲ ಆಗರ ಯಾವುದಕ್ಕೆ ಬೇಕಾಗಿದೆ ಅಂದ್ರೆ ಎಲ್ಲ ಒಳಗಾಗೋದು ದೇಹಾತ್ಮ ಮಾತ್ರ. ಥಿಯಾಸಫಿಯಲ್ಲಿ ತಿಳಿಸುವ ದೇಹಾತ್ಮ ಅಂದ್ರೆ ನಮ್ಮ ಶರೀರ, ಕಾಮದೇಹ ಮತ್ತು ಕೆಳ ಮನಸ್ಸು. ಇದಕ್ಕೇನೆ ಇವೆಲ್ಲವೂ ಅಂಟಿಕೊಳ್ಳುವುದೇ ಹೊರತು ಇಲ್ಲಿಂದ ಮುಂದಕ್ಕೆ ಯಾವುದು ಅಂಟೋದಿಲ್ಲ ನಮ್ಮನ್ನ, ನಮ್ಮ ದೇಹಾತ್ಮಕ್ಕೆ ಮಾತ್ರ. ಸಾಧಕರು ಅನೇಕ ಶಾಸ್ತ್ರಗಳನ್ನ ಓದಿರ್ಬಹುದು, ಯಜ್ಞಯಾಗಾದಿಗಳನ್ನು ಮಾಡಿರ್ಬೋದು, ಪೂಜೆಗಳನ್ನು ಮಾಡಿರ್ಬೋದು, ವ್ರತಗಳನ್ನ ಮಾಡಿರ್ಬೋದು, ಏನೆಲ್ಲ ಮಾಡಿರ್ಬೋದು, ಭಜನೆಗಳನ್ನ ಮಾಡಿರ್ಬೋದು. ಆದರೆ ಜೀವಾತ್ಮ ಪರಮಾತ್ಮನ ಐಕ್ಯತೆಯ ಬಗ್ಗೆ ಜ್ಞಾನ ಇಲ್ಲದೆ ಹೋದರೆ ಮಾನವರಿಗೆ ಮುಕ್ತಿ ಸಿಗೋದಿಲ್ಲ. ಏನೆಲ್ಲ ಮಾಡಿ ನೀವು ಅದೆಲ್ಲವೂ ಕೂಡ ಆಧ್ಯಾತ್ಮಿಕವಾಗಿ ಸರಿ ಅಂತ ಒಪ್ಪಿಕೊಂಡಂತಹದ್ದೇ. ಯಜ್ಞಗಳಾಗಿರ್ಬೋದು, ಯಾಗಗಳಾಗಿರ್ಬೋದು, ಪೂಜೆಗಳು, ವ್ರತಗಳು ಎಲ್ಲವೂ ಆಧ್ಯಾತ್ಮಿಕವಾಗಿ ಸರಿ ಅಂತ ಒಪ್ಕೊಂಡಿದ್ದೇವೆ ನಾವು. ಆದರೆ ಅವುಗಳಿಂದ ನಿಮಗೆ ಮುಕ್ತಿ ಸಿಗುತ್ತಾ ಅಂದರೆ, ಎಲ್ಲಿವರೆಗೆ ನಿಮಗೆ ಆತ್ಮನಿಗೆ ಪರಮಾತ್ಮನೊಂದಿಗೆ ಐಕ್ಯವಾಗೋದೇ ನನ್ನ ಗುರಿ ಅನ್ನೋದ್ರ ಕಡೆಗೆ ನೀವು ಗಮನ ಕೊಟ್ಟಿರೋದಿಲ್ಲ, ಅವಾಗೇನಾಗತ್ತೆ, ಅದು ಅಲ್ಲಿ ತನಕ ಮುಕ್ತಿ ಸಿಗೋದಿಲ್ಲ. ಅದನ್ನ ಮುಂದಿನ ಶ್ಲೋಕದಲ್ಲಿ ಆಚಾರ್ಯರು ತುಂಬ ಚೆನ್ನಾಗಿ ಹೇಳ್ತಾರೆ. ವೇದಾಂತದ ಗುರುಗಳ ಹತ್ತಿರ ಬರುವಂತಹ ಸಾಧಕರು ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಸ್ವಲ್ಪವಾದರೂ ತಿಳ್ಕೊಂಡಿರ್ಬೇಕು ಅಂತಾರೆ. ಅಂದ್ರೆ ನಾವು ನಮ್ಮ ಗುರುವನ್ನ ಹುಡುಕೊಂಡು ಹೋಗ್ಬೇಕು ಅಂದ್ರೆ, ಅಥವಾ ನಮ್ಮ ಗುರು ನಮಗೆ ಬರಬೇಕು ಅಂದ್ರೆ, ಅವಾಗ ನಾವು ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಡಿರ್ಬೇಕು, ಏನಾದ್ರೂ ವಿಷಯ ಗೊತ್ತಿರಬೇಕು. ಗೊತ್ತಿದ್ರೆ ಮಾತ್ರ ಅವಾಗ ಗುರುವನ್ನ ನಾವು ಹುಡುಕ್ಲಿಕ್ಕೆ ಸಾಧ್ಯ ಆಗತ್ತೆ. ಆಮೇಲೆ ಅದ್ರ ಜೊತೆಗೆ ಬರೀ ಗೊತ್ತಿದ್ರೆ ಸಾಲದು, ಅದನ್ನ ಸ್ವಲ್ಪನಾದ್ರೂ ಅನುಷ್ಠಾನ ಮಾಡಿರ್ಬೇಕು. ಇವಾಗ ಸತ್ಯನೇ ಹೇಳಬೇಕು. ಕೆಲವು ರೂಲ್ಸ್ಗಳು ನಮ್ಗೆ ಬಹಳ ಹಿಂದಿಂದ ಬಂದಿದೆ, ನಮ್ಮ ಮತಧರ್ಮಗಳಲ್ಲೂ ಹೇಳಿದ್ದಾರೆ, ನಮ್ಮ ಮನೆಗಳಲ್ಲೂ ಹೇಳಿಕೊಟ್ಟಿದ್ದಾರೆ, ಇಲ್ಲಿ ನಾವು ಸಂಸ್ಥೆಗೆ ಬಂದ್ಮೇಲೆ ಸಂಸ್ಥೆಯಲ್ಲೂ ಕಲ್ತಿದ್ದೇವೆ. ಅವನ್ನೆಲ್ಲ ನಾವು ಅಳವಡಿಸ್ಕೊಂಡಿರ್ಬೇಕು. ಅಳವಡಿಸಿಕೊಂಡು ಎಲ್ಲ ಆದ ನಂತರ ನಾವೇನ್ ಮಾಡ್ಬೇಕಾಗತ್ತೆ, ಗುರುವನ್ನ ಅವಾಗ ಹುಡುಕಬೇಕಾಗತ್ತೆ. ಇಲ್ಲಿ ಯಾವುದೇ ಕೆಲಸ ಅಂದ್ರೆ ಯಜ್ಞ, ಯಾಗ, ಪೂಜೆ, ಕರ್ಮ ಇತ್ಯಾದಿ ವರ್ಷಗಟ್ಟಲೆ ಯಾಂತ್ರಿಕವಾಗಿ ಮಾಡ್ತಾ ಇದ್ರೆ ಯಾವ ಉದ್ದೇಶವೂ ಈಡೇರೋದಿಲ್ಲ ಅಂತ ಹೇಳ್ತಾರೆ. ಯಾಂತ್ರಿಕವಾಗಿ ಮಾಡಿದಾಗ ಅದೊಂದನ್ನ ಜ್ಞಾಪಿಸ್ಕೋಬೇಕು ನೀವು. ಯಾವಾಗ ಯಾಂತ್ರಿಕತೆ ಬರುತ್ತೆ ಅಂದ್ರೆ, ದಿನಾ ಒಂದೇ ಕೆಲಸವನ್ನ ಅದನ್ನ ಅದ್ ಬೇಕು ಅನ್ನುವ ಇಚ್ಛೆ ಇಲ್ಲದಲೇನೆ, ಮನಸ್ಸನ್ನ ಅದರಲ್ಲಿ ಸೇರಿಸ್ದಲೇನೆ ಸುಮ್ಮನೆ ಅಯ್ಯೋ ಮಾಡಬೇಕು ಮಾಡ್ತಾ ಇರೋದು, ಅದನ್ನ ಯಾಂತ್ರಿಕತೆ ಅಂತಾರೆ ಕೃಷ್ಣಜಿ ಕೂಡ. ಮೆಕ್ಯಾನಿಕಲ್ ಆಗಿ ನಿಮ್ಮ ಜೀವನ ನೀವು ನಡೆಸ್ತಾ ಇದ್ದೀರಾ, ಸ್ವಲ್ಪ ಎಚ್ಚೆತ್ಕೊಳ್ಳಿ, ಎಚ್ಚೆತ್ತ ಸ್ಥಿತಿಯಲ್ಲಿ ಕೆಲಸ ಮಾಡಿ, ಎಚ್ಚೆತ್ತ ಸ್ಥಿತಿಯಲ್ಲಿ ಜೀವನನ ನೋಡಿ ಅಂತ ಹೇಳೋರು ಅವರು. ಹಾಗೆ ನೋಡಿದಾಗ ಮಾತ್ರ ನಮ್ಮ ಉದ್ದೇಶ ಈಡೇರುತ್ತೆ, ಇಲ್ಲದೆ ಇದ್ರೆ ಆ ಉದ್ದೇಶ ಈಡೇರೋದಿಲ್ಲ. ಯಾವುದೇ ಪ್ರಗತಿ ನಾವು ಮೆಕ್ಯಾನಿಕಲ್ ಆಗಿ ಏನನ್ನ ಮಾಡಿದರೂ ಕೂಡ, ಧ್ಯಾನವೇ ಆಗಲಿ, ಅದನ್ನು ಕೂಡ ಮೆಕ್ಯಾನಿಕಲ್ ಆಗಿ ಅಯ್ಯೋ 10 ನಿಮಿಷ ಕೂತ್ಕೋಬೇಕಪ್ಪ, 10 ನಿಮಿಷ ಕೂತಿರ್ತೀನಿ ಅಂತ ಕೂತ್ರೆ ಏನೂ ಆಗಲ್ಲ. ಅದನ್ನು ಉತ್ಸಾಹಪೂರಿತವಾಗಿ ಹೇಗೆ ಮಾಡಬೇಕು ಹಾಗೆ ಮಾಡ್ತಾ ಹೋಗ್ಬೇಕು, ಅದಕ್ಕೆ ಉತ್ಸಾಹ ತುಂಬಬೇಕು, ಅವಾಗ ಮಾತ್ರವೇ ಇದೆಲ್ಲ ಸಾಧ್ಯ. ಅದಕ್ಕೆ ಸಾಧಕ ಏನು ಮಾಡಬೇಕು ಅಂದರೆ, ಶಾಸ್ತ್ರಗಳನ್ನು ಕೇಳುವಾಗ ಅಂದರೆ ಶ್ರವಣ ಮಾಡುವಾಗ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ಅತ್ಯಂತ ಶ್ರದ್ಧೆ ಅಂದರೆ ನಾನು ಇದನ್ನು ಬಿಟ್ಟು ಬೇರೇನೂ ಗೊತ್ತಿಲ್ಲ, ಬೇರೆ ಏನು ಆ ಕಡೆ ಈ ಕಡೆ ಏನೂ ಕೇಳಿಸ್ತಾ ಇಲ್ಲ ನನಗೆ ಅನ್ನುವ ಆ ದೃಷ್ಟಿಯಲ್ಲಿ ಶ್ರವಣ ಮಾಡಬೇಕಾಗತ್ತೆ. ಅವಾಗ ಕೇಳಿದ್ದನ್ನು ಮನನ ಮಾಡಬೇಕು. ಈಗ ಫ್ರೀ ವೇಳೆ ಸಿಕ್ತು ಅಂದರೆ ಬೇರೆ ಮಾತನಾಡುವ ಬದಲು ಕೂತು ಅದನ್ನು ಏನು ಹೇಳಿದ್ರು ಅಂತ ಜ್ಞಾಪಿಸ್ಕೊಂಡು ಮನನ ಮಾಡಬೇಕಾಗತ್ತೆ. ಅವಾಗೇನಾಗತ್ತೆ, ಶ್ರವಣ ಮಾಡುವಾಗ ಶ್ರದ್ಧೆ ಇದ್ದರೆ ಮನನ ಮಾಡುವಾಗ ಏನಾಗತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ಶ್ರದ್ಧೆಯಿಂದ ಕೇಳಿದಾಗ ಮನನ ಮಾಡುವಾಗ ಸ್ವತಂತ್ರವಾಗಿ ವಿಚಾರ ಮಾಡುವ ಶಕ್ತಿ ಬರುತ್ತೆ. ಅದು ಹೀಗೆ ಹೇಳಿದಾರಲ್ಲ, ಇದು ಸರಿನಾ ಅಲ್ವಾ, ಇದಕ್ಕಿಂತ ಇನ್ನ ಮುಂದೆ ಏನಾರು ಇರ್ಬೋದಾ, ಇನ್ನ ಹಿಂದೆ ಏನಾರು ಇರ್ಬೋದಾ ಅನ್ನೋದನ್ನ ತಿಳಿದುಕೊಳ್ಳುವ ವಿವೇಚನಾ ಶಕ್ತಿ ಬರೋದು ಯಾವಾಗ ಅಂದ್ರೆ ಶ್ರದ್ಧೆಯಿಂದ ಶ್ರವಣ ಮಾಡಿದಾಗ. ಎಷ್ಟು ಚೆನ್ನಾಗಿ ಹೇಳ್ತಾರ್ರಿ ಆಚಾರ್ಯರು. ಬರೀ ಕೇಳಿಸ್ಕೊಂಬಿಡಿ ಅಂತ ಹೇಳೋದಿಲ್ಲ ಅವರು, ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಸ್ವತಂತ್ರವಾಗಿ ಮನನ ಮಾಡಿದಾಗ ಸ್ವತಂತ್ರ ವಿಚಾರಧಾರೆ ಬರುತ್ತೆ, ನಮಗೆ ವಿಚಾರಧಾರೆ ಅರ್ಥ ಆಗತ್ತೆ ಅಂತ ಹೇಳ್ತಾರೆ. ನಂತರ ನಿಧಿಧ್ಯಾಸನ,
ನಿಧಿಧ್ಯಾಸನ ಅಂದ್ರೆ ಏನು? ಧ್ಯಾನ. ಅದೇ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಂಪೂರ್ಣವಾಗಿ ಅದರಲ್ಲಿ ಲೀನವಾಗುವುದನ್ನು ನಿಧಿಧ್ಯಾಸನ ಅಂತಾರೆ. ಇವು ಮೂರು ಮೂರು ಒಂದನ್ನೊಂದು ಬಿಟ್ಟಿಲ್ಲ ನಮ್ಮಲ್ಲಿ. ಶ್ರವಣ, ಮನನ, ನಿಧಿಧ್ಯಾಸನ ಯಾವಾಗಲೂ ಕೂಡ ಅವು ಮೂರು ನಮಗೆ ಬೇಕೇ ಬೇಕು. ಆಗ ಸತ್ಯದ ಅರಿವಾಗತ್ತೆ. ಯಾವಾಗ ಕೇಳೋದನ್ನು ಶ್ರದ್ಧೆಯಿಂದ ಕೇಳಿ ಅದನ್ನು ಪೂರ್ತಿಯಾಗಿ ಮನನ ಮಾಡ್ತೀವೋ ನಾವು, ಆಗ ಏನಾಗತ್ತೆ ಅಂದರೆ ಈ ನಿಧಿಧ್ಯಾಸನ ಸಾಧ್ಯ ಆಗತ್ತೆ. ನಿಧಿಧ್ಯಾಸನ ಸಾಧ್ಯವಾದಾಗ ಸತ್ಯದ ಅರಿವು ಸಾಧ್ಯ ಅಂತ ಆಚಾರ್ಯರು ಹೇಳ್ತಾರೆ. ಇದುವರೆಗೂ ಕೂಡ ಸಾಧಕ ನಂಬಿದ್ದಂತಹ ಭಾವನೆಗಳೆಲ್ಲ ಹೊರಟು ಹೋಗುತ್ತೆ. ಅಂದರೆ ಏನೇನೋ ನಾವು ನಂಬಿಕೆಗಳನ್ನು ಇಟ್ಕೊಂಡಿರ್ತೇವೆ, ಅನೇಕ ನಂಬಿಕೆಗಳಿದೆ ನಮ್ಮಲ್ಲಿ, ಆ ಎಲ್ಲವೂ ಹೋಗ್ಬಿಡುತ್ತೆ. ಯಾಕೆಂದರೆ ನಿಜವಾದಂತಹ ಜ್ಞಾನ ಸಿಕ್ಕಾಗ ಈ ನಂಬಿಕೆಗಳಿಗೆ ಅರ್ಥನೇ ಇರೋದಿಲ್ಲ. ಯಜ್ಞ ಯಾಗಗಳು, ಪೂಜೆಗಳು, ಸೇವೆ ಸಲ್ಲಿಸಿದ್ರು ಕೂಡ ಬ್ರಹ್ಮಜ್ಞಾನ ದೊರಕೋದಿಲ್ಲ ಅನ್ನೋದು ಅರ್ಥ ಆಗುತ್ತಾ ಹೋಗತ್ತೆ. ಮುಕ್ತಿ ಸಿಗೋದಿಲ್ಲ ಅನ್ನೋದು ಕೂಡ ಅರ್ಥ ಆಗತ್ತೆ. ಇಲ್ಲಿ ಆಚಾರ್ಯರು ಏನಪ್ಪ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ, ಜ್ಞಾನವೇ ಮುಕ್ತಿ ಮಾರ್ಗ. ಜ್ಞಾನ ಇಲ್ದಲೇನೆ ಮುಕ್ತಿ ಸಿಗಕ್ಕೆ ಸಾಧ್ಯವೇ ಇಲ್ಲ. ಬರೀ ಭಕ್ತಿಯಿಂದ ಹೋಗಬಹುದು ಅಂತ ಕೆಲವರು ಅನ್ಬೋದು. ಇಲ್ಲ, ಭಕ್ತಿಯಲ್ಲಿಯೂ ಕೂಡ ನಿಮಗೆ ಜ್ಞಾನ ಪ್ರಧಾನವಾದ ಭಕ್ತಿ ಇದ್ದರೆ ಮಾತ್ರ ಮುಕ್ತಿ ಸಿಗೋದಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಜ್ಞಾನ ಬೇಕೇ ಬೇಕು. ಹಾಗಾಗಿ ಜ್ಞಾನವೇ ಮುಕ್ತಿ ಮಾರ್ಗ ಅಂತ ಹೇಳ್ತಾರೆ. ಜ್ಞಾನ ಪಡೆದಾಗಲೇ ಮುಕ್ತಿ. ಆದರೆ ಜ್ಞಾನ ತಿಳ್ಕೊಂಡ್ರೆ ಸಾಕಾಗಲ್ಲ. ಎಲ್ಲ ನಾವು ಅಷ್ಟೇ ಆ ಬುಕ್ ಓದ್ಬಿಟ್ಟಿದ್ದೀವಿ, ಇದು ಓದ್ಬಿಟ್ಟಿದ್ದೀವಿ, ಅದರಲ್ಲಿ ಏನಿದೆ ಹೇಳಿದೆ ತಿಳ್ಕೊಂಬಿಟ್ಟಿದ್ದೀವಿ, ಇದೇನಿದೆ ತಿಳ್ಕೊಂಬಿಟ್ಟಿದ್ದೀವಿ ಅಂತೀವಿ ನಾವು. ಆದರೆ ಬರೀ ಅದನ್ನು ತಿಳಿದುಕೊಂಡರೆ ಸಾಲದು. ಆಚಾರ್ಯರು ಹೇಳ್ತಾರೆ ಆವಾಗ ಅದನ್ನು ಸಾಧನೆ ಮಾಡಬೇಕು. ಏನು ತಿಳಿದಿದ್ದೀರಾ ಅದನ್ನು ನಿಮ್ಮ ಜೀವಿತದಲ್ಲಿ ನೀವು ಅಳವಡಿಸ್ಕೊಳ್ಬೇಕು. ಆವಾಗ ಮಾತ್ರವೇ ಆತ್ಮ ಸಾಕ್ಷಾತ್ಕಾರ ಸಾಧ್ಯ. ಅಷ್ಟೊಂದು ವಿಷಯವನ್ನು ಶ್ರವಣ ಮನನ ನಿಧಿಧ್ಯಾಸನದ ಬಗ್ಗೆ ಹೇಳ್ತಾ ಅದು ಆತ್ಮ ಸಾಕ್ಷಾತ್ಕಾರಕ್ಕೆ ಕರ್ಕೊಂಡೋಗ್ಬೇಕು ಅಂದರೆ ನೀವು ತಿಳಿದಿದ್ದನ್ನು ಸಾಧನೆ ಮಾಡಲೇಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಮುಂದೆ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಪದಗಳನ್ನು ನಾವು ಕೇಳಿದ್ದೇವೆ ಬಹಳ. ಉದ್ಧರೇತ್ ಆತ್ಮಾನಾತ್ಮಾನಂ ಮಗ್ನಂ ಸಂಸಾರ ವಾರಿಧೌ ಯೋಗಾರೂಢತ್ವಂ ಆಸಾಧ್ಯ ಸಮ್ಯಕ್ ದರ್ಶನ ನಿಷ್ಠಯ ಅಂತ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ಅಂದರೆ ಎಲ್ಲರೂ ಹೇಳೋದು, ನಮ್ಮ ಥಿಯಾಸಫಿಯಲ್ಲೂ ನಾವು ಅದನ್ನೇ ಹೇಳ್ತೇವೆ, ನಿಮ್ಮನ್ನು ನೀವು ಉದ್ಧಾರ ಮಾಡ್ಕೊಳ್ಳಿ, ಬೇರೆ ಯಾರೋ ನಿಮ್ಮನ್ನು ಬಂದು ಉದ್ಧಾರ ಮಾಡೋದಿಲ್ಲ ಅಂತ. ಅದನ್ನೇ ಇಲ್ಲಿ ಆಚಾರ್ಯರು ಹೇಳ್ತಾರೆ, ಉದ್ಧರೇತ್ ಆತ್ಮಾನಂ, ಅವನನ್ನು ಅವನೇ ಉದ್ಧಾರ ಮಾಡ್ಕೊಳ್ಬೇಕು ಅಂತ. ಬುದ್ಧರು ಅದನ್ನೇ ಹೇಳ್ತಾರೆ, ನೀನೇ ನಿನ್ನನ್ನು ಉದ್ಧಾರ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಋಷಿಮುನಿಗಳು ಅದನ್ನೇ ಹೇಳ್ತಾರೆ. ಥಿಯಾಸಫಿಯಲ್ಲಿ ನಾವು ಅದನ್ನೇ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ನಿಮ್ಮ ಸ್ವಂತ ಬಲದ ಮೇಲೆ ನೀವು ಮುಂದುವರಿಯಿರಿ ಸಾಧನೆಯಿಂದಲಿ ಅಂತಲೇ ನಾವು ಹೇಳುವಂಥದ್ದು. ಎಲ್ಲವೂ ಒಂದೇ. ಜ್ಞಾನ ಎಲ್ಲ ಕಡೆಯಿಂದಲೂ ಯಾವ ಪದಗಳಲ್ಲಿ ತಿಳ್ಕೊಂಡ್ರೂ ಕೂಡ ಜ್ಞಾನ ಒಂದೇ. ಅದನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಸಂಸಾರ ಸಾಗರದಲ್ಲಿ ಮುಳುಗಿ ತನ್ನನ್ನು ಆತ್ಮಜ್ಞಾನ ನಿಷ್ಠೆಯಿಂದ ಯೋಗ ಸಿದ್ಧಿಯನ್ನು ಪಡೆದು ತನ್ನನ್ನು ತಾನೇ ಉದ್ಧಾರ ಮಾಡ್ಕೊಳ್ಬೇಕು ಅಂತ. ಅಂದರೆ ಸಂಸಾರದ ಸಾಗರದಲ್ಲಿ ಮುಳುಗ್ಬಿಟ್ಟಿದ್ದೇವೆ ನಾವು. ಯಾಕೆಂದರೆ ಒಂದು ಬಣ್ಣ 7 ಬಣ್ಣ ಆದಾಗ 7 ಚೆನ್ನಾಗಿದೆ ಅಂತೇಳಿ ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ. ಇಂತಹ ಸಾಧಕ ಈಗ ಎಚ್ಚೆತ್ಕೊಳ್ಬೇಕು ನಾವು. ಅದೇ ಜೀವನ ಅಲ್ಲ, ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ತನ್ನನ್ನು ತಾನೇ ಉದ್ಧಾರ ಮಾಡ್ಕೋಬೇಕು ಅಂತ ಹೇಳ್ತಾರೆ ಆಚಾರ್ಯರು. ತನ್ನನ್ನು ಆತ್ಮಜ್ಞಾನ ನಿಷ್ಠೆಯಿಂದ ಯೋಗ ಸಿದ್ಧಿಯನ್ನು ಪಡೆದು ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಳಬೇಕು ಅಂತಾರೆ. ಅದಕ್ಕೆ ಸಾಕಷ್ಟು ಸಹಾಯ ಸಿಗುತ್ತೆ ನಮಗೆ. ಸಹಾಯ ಸಿಗಲ್ಲ ಅಂತ ಅಲ್ಲ. ಯಾವಾಗ ಈ ದಾರಿಗೆ ನಾವು ಬರ್ತೇವೆ ಆವಾಗ ಅನೇಕ ಜನರ ಸಹಾಯ ನಮಗೆ ದೊರಕ್ತಾ ಹೋಗುತ್ತೆ. ಯಾರೂ ಇಲ್ಲ ಅಂತಲ್ಲ. ಆದರೆ ಮಾಡಬೇಕಾಗಿರೋದು ಯಾರೋ? ನಾವೇ. ಈಗ ಹೊಟ್ಟೆ ನನಗೆ ಹಸ್ಬಿಟ್ಟಿದೆಯಪ್ಪ, ನೀವು ಯಾರಾದರೂ ಊಟ ಮಾಡಿಬಿಡಿ ನನ್ನ ಪರವಾಗಿ, ನಾನು ಆರಾಮಾಗಿ ಇದ್ಬಿಡ್ತೀನಿ, ಆಗತ್ತಾ? ಅಯ್ಯೋ ನಾನು ಉಸಿರಾಡಬೇಕು, ಬೇಜಾರ್ರಿ, ನಾನು ಉಸಿರಾಡೋದಿಲ್ಲ, ನನ್ನ ಬದಲು ನೀವೇ ಯಾರಾದರೂ ಉಸಿರಾಡ್ಬಿಡಿ, ಆಗತ್ತಾ? ಆಗಲ್ಲ. ನನ್ನ ಉಸಿರಾಟ ನಾನೇ ಮಾಡಬೇಕು, ನಾನು ಹೊಟ್ಟೆ ತುಂಬಬೇಕು ಅಂದರೆ ನಾನೇ ಊಟ ಮಾಡಬೇಕು ಅಲ್ವಾ? ಇದನ್ನೇ ಇಷ್ಟು ಸರಳವಾಗಿದೆ ಅದು. ಆತ್ಮಜ್ಞಾನ ಪಡ್ಬೇಕಾದ್ರೆ ಏನು ಮಾಡಬೇಕು? ಬೇರೆಯವ್ರ ಕೆಲಸ ಮಾಡ್ಬೇಕಾ ನನಗೋಸ್ಕರ? ನೀವ್ಯಾರು ಧ್ಯಾನ ಮಾಡಿಬಿಡಿ ನಾನು ಆರಾಮಾಗಿರ್ತೀನಿ? ಇಲ್ಲ, ನಾನೇ ಮಾಡಬೇಕು. ಅದನ್ನು ಆಚಾರ್ಯರು ಹೇಳ್ತಾರೆ. ಎಲ್ಲ ಒಂದು ಇದನ್ನು ಪರಿಮಿತಿಗಳಿದೆ ನಮಗೆ, ಆ ಪರಿಮಿತಿಯನ್ನು ಅರ್ಥ ಮಾಡಿಕೊಂಡು ಆ ಮಿತಿಯಿಂದ ಮುಂದೆ ಸಾಗೋದಕ್ಕೆ ನಾವೇ ಪ್ರಯತ್ನ ಮಾಡಬೇಕು, ಬೇರೆಯವರಲ್ಲ. ನಮಗೆ ಅನೇಕ ಪರಿಮಿತಿಗಳಿದೆ, ಸಂಸಾರದಲ್ಲಿ ಬಂಧಿತರಾಗಿದ್ದೇವೆ ನಾವು. ಆ ಪರಿಮಿತಿಗಳನ್ನು ಅರ್ಥ ಮಾಡ್ಕೋಬೇಕು. ಯಾವಾಗ? ಶ್ರವಣ ಮನನ ನಿಧಿಧ್ಯಾಸನದಿಂದ ಸಾಧ್ಯ ಆಗತ್ತೆ ಅದು. ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ,
ಅವಾಗ ಶಾಸ್ತ್ರಗಳ ಗ್ರಂಥಗಳ ಅಧ್ಯಯನಕ್ಕೆ ತೊಡಗುತ್ತೇವೆ, ಅರ್ಥ ಮಾಡ್ಕೊಳ್ತೇವೆ. ನಾವು ಏನು ಹೇಳಿದ್ದಾರೆ, ಅವ್ರೇನು ಹೇಳಿದ್ದಾರೆ, ಇವ್ರೇನು ಹೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಳಕ್ ನೋಡ್ತೇವೆ. ಆವಾಗ ಸಾಧಕರಿಗೆ ಸಂಯಮ ಅನ್ನೋದು ಬರುತ್ತೆ. ಅಂದ್ರೆ ಹೊರಗಿನ ಎಲ್ಲ ವಸ್ತುಗಳು ನನಗೆ ಬೇಕು, ಅದು ಬೇಕು, ಇದು ಬೇಕು ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗತ್ತೆ. ಸಂಯಮ ಅಂತ ಕರೀತಾರೆ ಅದನ್ನ. ಬುದ್ಧರು ಅದನ್ನೇ ಸಂಯಮ ಅಂತಾನೆ ಕರೆಯೋದು. ಎಲ್ಲ ಇದರಲ್ಲೂ ಹೇಳಿರೋದು ಸಂಯಮ, ಆತ್ಮ ಸಂಯಮ ಅಂತಾನೆ ಹೇಳಿರೋದು. ಅಂದ್ರೆ ನಿನ್ನನ್ನು ನೀನು ಕಂಟ್ರೋಲ್ ಮಾಡು, ಹೊರಗೆ ಹೋಗ್ತಿರುವ ಇಂದ್ರಿಯಗಳನ್ನ, ಮನಸ್ಸನ್ನ ಹಿಂದಕ್ಕೆ ತಗೊಂಡು ಇಟ್ಕೋ. ಅವಾಗ ನೀನು ಓಡಾಡೋದಿಲ್ಲ. ಹೊರಗೆ ಹೋದಷ್ಟು ಕರ್ಮ ಜಾಸ್ತಿ ಆಗ್ತಾ ಹೋಗುತ್ತೆ, ಕರ್ಮ ಜಾಸ್ತಿ ಆದಷ್ಟು ಜನ್ಮಗಳು ಜಾಸ್ತಿ ಆಗ್ತಾ ಹೋಗತ್ತೆ. ಯಾವಾಗ ನಾವು ಒಂದ್ಸರ್ತಿ ಕಂಟ್ರೋಲ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವೋ, ಯಾವುದು ಬೇಡ, ಅದಿಲ್ದೇ ಇದ್ರೂ ನಡೆಯುತ್ತೆ, ಇದಿಲ್ದೇ ಇದ್ರೂ ನಡೆಯುತ್ತೆ ಅನ್ನುವ ಆ ಹಂತಕ್ಕೆ ಬಂದಾಗ ನಾವು ಅದು ಸಂಯಮ ಅಂತ ಅನ್ನಿಸ್ಕೊಳ್ಳುತ್ತೆ. ಅವಾಗ ಸಂಯಮ ಬಂದ ನಂತರ ಏನಾಗುತ್ತೆ, ಏಕಾಗ್ರತೆ ಶುರುವಾಗತ್ತೆ. ಸಂಯಮ ಬಂದ್ಮೇಲೆನೆ ಏಕಾಗ್ರತೆ ಬರೋದು, ಇಲ್ದಿದ್ರೆ ಒಮ್ಮೆಲೆ ಏಕಾಗ್ರತೆ ಬರಲ್ಲ. ಏಕಾಗ್ರತೆ ಬರುತ್ತೆ. ಆವಾಗ ಏನಾಗುತ್ತೆ ಗೊತ್ತಾ, ಸಾತ್ವಿಕತೆ ಬರುತ್ತೆ. ಹೊಡಿ ಬಡಿ ಕಡಿ ಅದೆಲ್ಲ ಹೊರಗಿನ ಪ್ರಪಂಚದ ಆ ರೂಲ್ಸ್ಗಳು ನಮಗಿಲ್ಲ. ನಮಗೇನಿದ್ರು ಎಲ್ಲರನ್ನ ಪ್ರೀತಿಯಿಂದ ನೋಡಿ ಮಾತನಾಡುವ ಆ ಸ್ಥಿತಿ, ಅಂದ್ರೆ ಅತ್ಯಂತ ಸಾತ್ವಿಕತೆ ಬಂದ್ಬಿಡುತ್ತೆ. ಒಬ್ರು ನಮಗೆ ತೊಂದರೆ ಮಾಡಿದ್ರು ಪರವಾಗಿಲ್ಲ ಬಿಡಿ ಅನ್ನುವ ಮಟ್ಟಕ್ಕೆ ನಾವು ಸಾತ್ವಿಕರಾಗ್ಬಿಡ್ತೇವೆ. ಅಂತ ಸಾತ್ವಿಕತೆ ಬರುತ್ತೆ. ಅಂದರೆ ಎಲ್ಲ ಸದ್ಗುಣಗಳು ಅವನನ್ನು ಹುಡ್ಕೊಂಡು ಬರತ್ತೆ. ಎಲ್ಲ ಸದ್ಗುಣಗಳು ಹುಡ್ಕೊಂಡ್ ಬರತ್ತೆ. ಬೇಡದ್ದು ಹೊರಗಡೆ ಹೋದಾಗ ದೈವಿಕ ಗುಣಗಳು ತಂತಾನೆ ನಮ್ಮಲ್ಲಿ ಬರತ್ತೆ. ಅದಕ್ಕೆ ಕಷ್ಟಪಡಬೇಕಾಗಿಲ್ಲ. ಕಷ್ಟಪಡಬೇಕಾಗಿರೋದು ಯಾವುದಕ್ಕೆ? ಬೇಡದ್ದನ್ನ ಹೊರ ಹಾಕ್ಲಿಕ್ಕೆ. ಕೋಪ, ತಾಪ, ಮತ್ಸರ ಇವನ್ನೆಲ್ಲ ಹೊರಗೆ ಹಾಕ್ಲಿಕ್ಕೆ ನಮಗೆ ಕಷ್ಟ. ಸದ್ಗುಣಗಳು ಬರಲಿಕ್ಕೆ ಕಷ್ಟ ಇಲ್ಲ. ಇದು ಖಾಲಿ ಆದ ಕೂಡಲೇ ಎಲ್ಲ ಸದ್ಗುಣಗಳು ಅಲ್ಲೇ ಇರತ್ತೆ. ಹಾಗಾಗತ್ತೆ. ಅವಾಗೆಲ್ಲ ಸದ್ಗುಣಗಳು ಅವನದ್ದಾಗತ್ತೆ. ಅವನ ಅಂತಃಕರಣ ಶುದ್ಧವಾಗಿ ಅವನಿಗೆ ಅತ್ಯಂತ ಸೂಕ್ಷ್ಮತೆ ಬರುತ್ತೆ. ಎಷ್ಟು ಸೂಕ್ಷ್ಮವಾಗಬೇಕು ಅಂತ ಹೇಳಿದ್ರೆ ಕೃಷ್ಣಜಿ ಹೇಳ್ತಿರ್ತಾರೆ, ತುಂಬ ಸೂಕ್ಷ್ಮವಾಗಬೇಕು. ಒಂದು ಸೂಜಿ, ಒಂದು ಎಲೆ ಹುಲ್ಲು ಅಲುಗಾಡಿದ್ರೂ ಕೂಡ ನಮಗೆ ಗೊತ್ತಾಗಬೇಕು, ಅಷ್ಟು ಸೂಕ್ಷ್ಮತೆ ಬರಬೇಕು ಅಂತ ಹೇಳ್ತಾರೆ. ಸೂಕ್ಷ್ಮತೆ ಬರ್ತಾ ಹೋಗುತ್ತೆ, ಒರಟುತನ ಕಡಿಮೆ ಆಗ್ತಾ ಹೋಗುತ್ತೆ. ಒರಟುತನ ಹೋದಂಗೆಲ್ಲ ನಮಗೆ ಸೂಕ್ಷ್ಮತೆ ಬರ್ತಾ ಹೋಗುತ್ತೆ. ಆ ಸೂಕ್ಷ್ಮತೆ ಬಂದಾಗ ಯಥಾರ್ಥ ಜ್ಞಾನ ಬರುತ್ತೆ. ಯಥಾರ್ಥ ಜ್ಞಾನ ಅಂತಂದ್ರೆ ಏನು? ಯಥಾರ್ಥ ಜ್ಞಾನ ಅಂದ್ರೆ ಏನಿದೆಯೋ ಅದು ನಮಗೆ ತಿಳಿಯುತ್ತೆ. ಈಗ ನಾವು ಬರೀ ಬಣ್ಣದಿಂದ ನೋಡ್ತಾ ಇದ್ದೇವೆ, ಬಣ್ಣವಾಗಿ ನೋಡ್ತಾ ಇದ್ದೇವೆ. ಬಣ್ಣದ ಕನ್ನಡಕ ಹಾಕೊಂಡು ಹಸಿರನ್ನ ನೋಡಿದ್ರೆ ಹಳದಿಯಾಗಿ ಕಾಣುತ್ತೆ, ಹಳದಿಯನ್ನ ನೋಡಿದ್ರೆ ಹಸಿರಾಗಿ ಕಾಣುತ್ತೆ. ಬಣ್ಣದ ಕನ್ನಡಕದ ಮಹಿಮೆ ಇದು. ಹಾಗಲ್ಲ, ಏನೂ ಇಲ್ಲ, ಸೀದಾ ಏನಿದೆ ಅದನ್ನು ನೋಡುವಂತೆ ಆಗತ್ತೆ. ಅದು ಯಥಾರ್ಥ ಜ್ಞಾನ. ಇಲ್ಲಿ ತಿಳಿಸಿರುವ ಯಥಾರ್ಥ ಅಂತ ಹೇಳಿದ್ರೆ, ಪ್ರಪಂಚದ ಯಾವುದೇ ವಸ್ತುಗಳನ್ನ, ಯಾವುದೇ ರಾಗದ್ವೇಷಗಳಿಲ್ಲದಂತೆ ಅವು ಇರುವಂತೆ ರೀತಿಯಲ್ಲಿಯೇ ಸಹಜವಾಗಿ ಅವುಗಳನ್ನ ನೋಡುವಂತಹ ಸ್ಥಿತಿ ಯಥಾರ್ಥ ಜ್ಞಾನ ಅಂದ್ರೆ. ಹೇಗಿದೆಯೋ ಹಾಗೆ ನೋಡುವಂತಹದ್ದು. ಅದನ್ನು ಕೃಷ್ಣಜಿ ಹೇಳ್ತಾ ಇದ್ರಲ್ಲ, ಸೀಯಿಂಗ್ ಆಸ್ ದೇ ಆರ್ ಅಂತ ಹೇಳೋರು. ಅದು ಹೇಗಿದೆಯೋ ಹಾಗೆ ನೋಡುವುದು ಅಂತ ಹೇಳಿ ಅದು ನಮಗೆ ಬರುತ್ತೆ. ಅವಾಗೇನಾಗತ್ತೆ, ಆ ತಕ್ಷಣ ಅದನ್ನ ವಿವೇಕ ಅಂತ ಕರೀತಾರೆ. ವಿವೇಕ ಬರೋದು ಯಾವಾಗ? ಈ ರೀತಿಯಾಗಿ ಇರುವುದನ್ನ ಇರುವ ಹಾಗೆ ನಾವು ನೋಡುವ ಮನಸ್ಥಿತಿಯನ್ನ ಬೆಳೆಸಿಕೊಂಡಾಗ ನಮಗೆ ಬರುವಂತಹ ಗುಣ ವಿವೇಕ. ಅದನ್ನ ನಿತ್ಯಾನಿತ್ಯ ವಿವೇಕ ಅಂತ ಕರೀತಾರೆ. ಮುಂದಿನ ಇದರಲ್ಲಿ ಅದನ್ನ ತಿಳ್ಕೊಳ್ಳೋರು ಇದ್ದೀರಾ ನೀವು. ವಿವೇಕದಿಂದ ಯಥಾರ್ಥ ಜ್ಞಾನ ಲಭ್ಯ ಆಗತ್ತೆ. ಈ ಸ್ಥಿತಿಗೆ ಒಂದು ಹೆಸರನ್ನ ಹೇಳ್ತಾರೆ ವೇದಾಂತದಲ್ಲಿ. ಏನ್ ಹೇಳ್ತಾರೆ ಅಂದ್ರೆ ಸಮ್ಯಕ್ ದರ್ಶನ ಅಂತಾರೆ. ವಿವೇಕಯುತ ವ್ಯಕ್ತಿಗೆ ಸಮ್ಯಕ್ ದರ್ಶನವನ್ನ ಹೊಂದಿದ್ದಾನೆ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ದರ್ಶನ ಅಂದ್ರೆ ತತ್ವಜ್ಞಾನ ಅಂತ ಅರ್ಥ. ಹೀಗೆ ಸಮ್ಯಕ್ ದರ್ಶನದ ಸ್ಥಿತಿ ಬಂದವರನ್ನೇನಂತ ಕರೀತಾರೆ? ಯೋಗಾರೂಢ ಅಂತ ಕರೀತಾರೆ. ಯೋಗವನ್ನ ಆರೂಢ ಮಾಡಿದವನು. ಆರೂಢ ಅಂದ್ರೇನು? ಹತ್ತೋದು. ಈಗ ಒಂದು ಮೆಟ್ಲಿದೆ, ಆ ಮೆಟ್ಲನ್ನ ಆರೂಢ ಅಂದ್ರೆ ಮೇಲಕ್ಕೆ ಹತ್ತದ್ರಿ ಅಂತ ಅರ್ಥ. ಯೋಗಾರೂಢ ಅಂದ್ರೆ ಯೋಗವನ್ನ ಹತ್ತಿದವನು, ಯೋಗವನ್ನ ಸೇರಿದವನು, ಯೋಗಾರೂಢ ಅಂತ ಕರೀತಾರೆ. ಯೋಗದ ಮೆಟ್ಲನ್ನ ಹತ್ತದವನು ಅಂತ ಅರ್ಥ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ 6ನೇ ಅಧ್ಯಾಯದಲ್ಲಿ ಯೋಗಾರೂಢದ ಸ್ಥಿತಿಯನ್ನ ವರ್ಣಿಸಿದ್ದಾರೆ. ಮನೆಗೆ ಹೋದ್ಮೇಲೆ 6ನೇ ಅಧ್ಯಾಯ ಖಂಡಿತ ತೆಗೆದು ನೋಡಿ. ಯಾಕೆಂದ್ರೆ ಯೋಗಾರೂಢದ ಬಗ್ಗೆ ಸಾಕಷ್ಟು ಶ್ಲೋಕಗಳಲ್ಲಿ ನಿಮ್ಗೆ ಸಿಗುತ್ತೆ ವಿಷಯ ಏನು ಅಂತ. ಹಾಗೆ ವಿವರಿಸಿದ್ದಾರೆ ಕೃಷ್ಣ ಪರಮಾತ್ಮ. ಯಾರು ಪ್ರತಿಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನ ಮಾಡುತ್ತಾರೆಯೋ, ಯೋಗಾರೂಢನ ಸ್ಥಿತಿ, ಅವನ ಪರಿಸ್ಥಿತಿ ಹೇಳ್ತಿರೋದು. ಯಾರು ಪ್ರತಿಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಮಾಡುತ್ತಾರೆಯೋ, ಇಂದ್ರಿಯಾಪೇಕ್ಷೆಯನ್ನ ಸಂಪೂರ್ಣ ತ್ಯಾಗ ಮಾಡಿರುತ್ತಾರೆಯೋ ಅವರು ಯೋಗಾರೂಢರು. ಇಲ್ಲದೆ ಇದ್ರೆ ಯೋಗಾರೂಢರಾಗೋದಕ್ಕಾಗಲ್ಲ.
ಸಂಪೂರ್ಣವಾಗಿ ಇಂದ್ರಿಯಾಪೇಕ್ಷೆ ಹೊರಟು ಹೋಗಿರುತ್ತೆ. ಮತ್ತೆ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆಯೇ ಸೇವಾ ಕಾರ್ಯಗಳನ್ನು ಕೆಲಸಗಳನ್ನು ಮಾಡ್ತಾ ಹೋಗುವಂತಹದ್ದು. ಅಂಥವ್ರಿಗೆ ಯೋಗಾರೂಢ ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯ. ಅಂದರೆ ಅವರು ತಮ್ಮ ಸಾಧನೆಯಿಂದ ಮಾತ್ರ ಯೋಗದ ಮೆಟ್ಟಿಲನ್ನು ಹತ್ತಲು ಸಾಧ್ಯ. ಯಾರೋ ತಗೊಂಡೋಗಿ ಮೆಟ್ಲತ್ಸ್ಬಿಟ್ಟು ನಿಲ್ಸೋಕ್ಕಾಗಲ್ಲ. ಅದನ್ನ ಯಾರು ಮಾಡಬೇಕು? ನಾವೇ ಮಾಡಬೇಕು. ಇಂದ್ರಿಯಗಳ ಅಪೇಕ್ಷೆಯನ್ನ ಮೆಟ್ಟಿ ನಿಂತು ಸಹಜವಾಗಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಾ ಹೋದಾಗ ಅವರನ್ನ ಯೋಗಾರೂಢ ಅಂತ ಕರೀತಾರೆ. ಅದನ್ನ ನಾವೇ ಮಾಡ್ಕೊಳ್ಬೇಕೇ ಹೊರತು ಬೇರೆ ಯಾರು ಮಾಡಕ್ಕೆ ಆಗಲ್ಲ. ಹಾಗಾಗಿ ಸಾಧಕ ಆಧ್ಯಾತ್ಮಿಕವಾಗಿ ಉತ್ತಮ ಹಂತವನ್ನ ತಲುಪೋದಿಕ್ಕೆ ಯಾರ ಸಹಾಯ ಆಗತ್ತೆ? ಅವನ ಸಾಧನೆಯೇ ಅವನಿಗೆ ಸಹಕಾರಿಯಾಗತ್ತೆ. ತಾನೇ ಪ್ರಯತ್ನ ಪಡಬೇಕು. ಅದಕ್ಕೆ ಉದ್ಧರೇತ್ ಆತ್ಮ ಆತ್ಮಾನಂ ಅಂತ ಹೇಳಿದ್ದು. ಅವಾಗ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳಬಲ್ಲ. ಉದ್ಧಾರ ಮಾಡಿಕೊಳ್ಳೋದು ಪ್ರತಿಯೊಬ್ಬರ ಕೈಯಲ್ಲೂ ಇದೆ, ಪ್ರತಿಯೊಬ್ಬರಿಗೂ ಸಾಧ್ಯವಿದೆ. ಯಾರಿಗೂ ಸಾಧ್ಯ ಇಲ್ಲ ಅಂತ ಯಾರೂ ಭಾವಿಸ್ಬೇಡಿ. ಪ್ರತಿಯೊಬ್ಬರಿಗೂ ಇದು ಸಾಧ್ಯ ಇದೆ. ಈ ಒಂದು ಆತ್ಮನ ಅನುಸಂಧಾನ ಮಾಡಲಿಕ್ಕೆ ಎಲ್ಲರೂ ಅರ್ಹರೇ ಆಗಿದ್ದಾರೆ. ಅದಕ್ಕೆ ಸಾಧಕ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಆತ್ಮಚಿಂತನೆಯಲ್ಲಿ ನಿಷ್ಠೆ ಉಳ್ಳವನಾಗಬೇಕು. ಬೇರೆ ಏನೇನೋ ವಿಷಯಗಳ ಚಿಂತನೆಯನ್ನು ಮಾಡುವುದನ್ನು ಬಿಟ್ಟು ಆತ್ಮದ ಬಗ್ಗೆ ಒಂದು ಚಿಂತನೆಯಲ್ಲಿ ನಿಷ್ಠೆ ಬರಬೇಕಾಗತ್ತೆ, ವಿವೇಕಿ ಆಗಬೇಕಾಗತ್ತೆ. ಎಲ್ಲ ಆಸೆಗಳನ್ನು ತ್ಯಾಗ ಮಾಡಿ ಸಂಸಾರ ಬಂಧನದಿಂದ ಬಿಡಿಸ್ಕೊಳ್ಬೇಕಾಗತ್ತೆ. ಬಿಡಿಸ್ಕೊಳ್ಳೋದು ಅಂದರೆ ಸಂಸಾರ ಮಾಡಬಾರ್ದು, ನೀವು ಬಿಟ್ಟು ಬಂದ್ಬಿಡಿ ಅಂತ ಹೇಳ್ತಿಲ್ಲ ಇಲ್ಲಿ. ನಿಮ್ಮ ಕರ್ತವ್ಯಗಳನ್ನು ನಿಷ್ಕಾಮವಾಗಿ ಮಾಡ್ತಾ ಹೋಗಿ. ನಿಮ್ಮ ಸಂಸಾರ ನಿಮ್ಮ ಕರ್ಮಾನುಸಾರ ಬಂದಿರೋವಂಥದ್ದು. ಅದರಿಂದ ತಪ್ಪಿಸ್ಕೊಂಡ್ರೆ ಆ ಕರ್ಮ ಮತ್ತೆ ಮುಂದಿನ ಜನ್ಮದಲ್ಲಿ ಇಟ್ಕೊಳ್ಳುತ್ತೆ. ಮನೆ ಬಿಟ್ಟೋದೆ, ನಾನು ಅಲ್ಲೆಲ್ಲೋ ಇರ್ತೀನಿ, ಆಶ್ರಮದಲ್ಲಿ ಇದ್ಬಿಡ್ತೀನಿ, ಯಾವ ಚಿಂತೆ ಬೇಡ ಅಂತ ಏನಾರೋ ನೀವು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಇದೇನು ಅನುಭವಿಸ್ಬೇಕಾಗಿತ್ತೆ ಉಳಿದ ಕರ್ಮ, ಅದನ್ನು ನೀವು ಮುಂದಿನ ಜನ್ಮದಲ್ಲಿ ಅನುಭವಿಸ್ಲೇಬೇಕಾಗತ್ತೆ. ಅದೆಲ್ಲ ಬೇಡ, ಸಂಸಾರದಲ್ಲಿರಿ. ಆದರೆ ಇದ್ದೂ ಇಲ್ಲದಂತೆ. ತಾವರೆ ಎಲೆ ನೀರಲ್ಲಿ ಹೇಗಿರತ್ತೆ? ನೀರ್ ಮೇಲೆ ಇರತ್ತೆ. ಆದ್ರೆ ನೀರು ಅಂಟುತ್ತಾ? ನೀರಿನ ಹನಿನೂ ಅದ್ರ ಮೇಲೆ ಇರತ್ತೆ? ಅಂಟೋದಿಲ್ಲ. ಆ ರೀತಿಯಾಗಿ ಇರಬೇಕಾಗತ್ತೆ. ನಾವು ಸಂಸಾರ ಬಂಧನದಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ಅದು ಅರ್ಥ. ಅಂದರೆ ಆ ಬಂಧನದಿಂದ ಕೆಲಸ ಮಾಡೋದನ್ನು ಬಿಡಿ, ಕೆಲಸವನ್ನ ಸೇವೆಯ ರೂಪದಲ್ಲಿ ಮಾಡ್ತಾ ಹೋಗಿ. ಏನೇ ಮಾಡಲಿ ಸೇವೆಯ ರೂಪದಲ್ಲಿ ಮಾಡ್ತಾ ಹೋಗಿ. ಅವಾಗ ಬಂಧನ ಅನ್ನೋದು ಇರೋದಿಲ್ಲ ಅಂತ ಹೇಳ್ತಾರೆ. ಅವಾಗ ನಿಷ್ಕಾಮ ಕರ್ಮದಿಂದ ಚಿತ್ತಶುದ್ಧಿ ಆಗತ್ತೆ. ಸಾಧಕ ಭ್ರಾಂತಿಯಿಂದ ಬಿಡುಗಡೆ ಹೊಂದುತ್ತಾನೆ. ಆಗ ಅವಿದ್ಯೆ ನಾಶವಾಗತ್ತೆ. ಬಾಹ್ಯದ ಕೆಲವು ಆಚರಣೆಗಳು, ಬರಿಯ ಪ್ರಾಣಾಯಾಮ ಇಂತಹದ್ರಿಂದ, ಯೋಗಾಸನಗಳು ಇಂಥದ್ರಿಂದ ಆತ್ಮಜ್ಞಾನ ಸಿಗಲ್ಲ. ಪೂರಕ ಅವೆಲ್ಲ. ಯೋಗವಾಗಲಿ, ಪ್ರಾಣಾಯಾಮವಾಗಲಿ, ಧ್ಯಾನವಾಗಲಿ ಎಲ್ಲವೂ ಪೂರಕವೇ. ಆದರೆ ಅದನ್ನು ನಾವೇನು ಮಾಡಬೇಕು? ಬರೀ ಅದೇ ಕರ್ಕೊಂಡು ಹೋಗುತ್ತೆ ಅಂತ ಅಲ್ಲ, ಅದಕ್ಕೆ ನಮ್ಮ ಸಾಧನೆ ಅತ್ಯಂತ ಅಗತ್ಯ. ಆದರೆ ಸಾಧಕ ಬ್ರಹ್ಮಜ್ಞಾನಿಯಾದ ಗುರುವನ್ನು ಹುಡುಕಿ ಅವರ ಹತ್ತಿರ ಆತ್ಮತತ್ವದ ವಿಚಾರವನ್ನು ಮಾಡಬೇಕಾಗತ್ತೆ. ಅಂದರೆ ನಾವು ಸಿದ್ಧರಾದಾಗ ಗುರುಗಳು ನಮ್ಗೆ ಸಿಗ್ತಾರೆ. ಅದ್ರ ಬಗ್ಗೆ ಅನುಮಾನ ಬೇಡ. ನಾನು ಯಾರು ನೋಡ್ಕೊಂಡು ಹೋಗ್ಲಿ, ಅಲ್ಲಿ ಹೋಗ್ಲಾ ಇಲ್ಲಿ ಹೋಗ್ಲಾ ಅಂತ ಯೋಚನೆ ಮಾಡಬೇಡಿ. ನೀವು ಸಿದ್ಧರಾದಾಗ ಯಾವ ರೂಪದಲ್ಲಿ ಬರಬೇಕೋ ಆ ಗುರು ಆ ರೂಪದಲ್ಲಿ ಬಂದು ನಿಮ್ಮನ್ನು ಮುಂದಕ್ಕೆ ಹೋಗುವಂತಹ ಒಂದು ಸಲಹೆಯನ್ನು ಗುರು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಗುರುಗಳನ್ನು ಹುಡುಕಬೇಕು, ಅವರೇ ಸಿಗ್ತಾರೆ. ಆ ಸ್ಥಿತಿಗೆ ನಾವು ತಲುಪ್ತೇವೆ. ಇಲ್ಲಿ ಶಂಕರಾಚಾರ್ಯರು ಗುರುಗಳ ಲಕ್ಷಣಗಳನ್ನು ಹೇಳ್ತಾರೆ. ಯಾರೋ ಗುರು ಅಂತ ಹೇಳಿ. ಆ ಕಾಲದಲ್ಲಿ ತುಂಬ ಜನ ಗುರುಗಳಿದ್ರು ಅಂತ ಕಾಣಿಸುತ್ತೆ. ಅದು ಶಂಕರಾಚಾರ್ಯರು ಹೇಳ್ತಾರೆ ಗುರುಗಳ ಲಕ್ಷಣ. ಅವ್ರು ಹೇಳ್ತಾ, ಅಥೋ ವಿಚಾರ ಕರ್ತವ್ಯೋ ಜಿಜ್ಞಾಸೋಹೋ ಆತ್ಮವಸ್ತುನಃ ಸಮಾಸಾಧ್ಯ ದಯಾ ಸಿಂಧುಂ ಗುರುಂ ಬ್ರಹ್ಮವಿದುತ್ತಮಂ ಅಂತ ಹೇಳ್ತಾರೆ. ಅಂದರೆ ಗುರುವಿನ ಲಕ್ಷಣಗಳಿವೆಲ್ಲ ಅಂತ ಹೇಳ್ತಾರೆ. ಆದುದರಿಂದ ಜಿಜ್ಞಾಸುವು ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠನಾಗಿರುವವನನ್ನು, ಅದ್ರ ಜೊತೆಗೆ ಬರೀ ಬ್ರಹ್ಮಜ್ಞಾನಿಯಾಗಿದ್ರೆ ಸಾಲಲ್ವಂತೆ, ಅವನು ದಯಾಸಾಗರನಾಗಿರ್ಬೇಕಂತೆ. ಅಂತಹ ಗುರುವಿನ ಹತ್ತಿರ ಹೋಗಿ ಆತ್ಮತತ್ವದ ವಿಚಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಗುರು ಅಂದರೆ ನಮಗೆ ಗೊತ್ತಿದೆ, ಗುರು ಅಂದರೆ ತುಂಬ ಬೃಹತ್ತಾದಂಥದ್ದು, ದೊಡ್ಡವರು ನಮ್ಮ ಗುರುಗಳು ಅಂತ. ಇಲ್ಲಿ ಗು ಅಂದರೆ ಅಂಧಕಾರ, ರ ಅಂದರೆ ನಾಶ ಮಾಡುವುದು. ಅಂದರೆ ಗುರು ಅಂದರೆ ಅಂಧಕಾರ ನಾಶ ಮಾಡುವ ಜ್ಞಾನವನ್ನು ಕೊಡುವಂತಹವನು ಮಾತ್ರ ಗುರು ಆಗ್ತಾರೆ ಇಲ್ಲಿ. ಹಾಗೆ ಈ ಅಜ್ಞಾನ ಅನ್ನುವಂತಹ ಹೃದಯಾಂಧಕಾರವನ್ನು ನಾಶ ಮಾಡುವವರನ್ನ ಗುರು ಅಂತ ಕರೀತಾರೆ. ಗುರು ಇದು ಉತ್ತಮ ಗುರುಗಳಿಗೆ ಇರಬೇಕಾದ ಅಗತ್ಯವಾದ ಗುಣ. ಉತ್ತಮವಾದ ಗುರು ಯಾರು ಅಂತಂದ್ರೆ ಶಿಷ್ಯನ ಅಜ್ಞಾನದ ಅಂಧಕಾರವನ್ನ ನಾಶ ಮಾಡುವ ಸ್ಥಿತಿಯಲ್ಲಿರುವಂತಹವನು ಗುರು ಆಗ್ತಾರೆ. ಹಾಗೆ ತತ್ವಜ್ಞಾನದ ಅರಿವಿದ್ದವರೆಲ್ಲ ಗುರುಗಳಲ್ಲ ಅಂತಾರೆ. ಗುರು ಆತ್ಮಜ್ಞಾನ ಪಡೆದಿರಬೇಕು,
ಶಾಸ್ತ್ರಜ್ಞಾನ ನಿಪುಣರಾಗಿರಬೇಕು, ಅವರಿಗೆ ಹೃದಯ ವೈಶಾಲ್ಯತೆ ಇರಬೇಕು. ಒಬ್ಬ ಶಿಷ್ಯನನ್ನು ಅವನ ಒಪ್ಪು ತಪ್ಪುಗಳನ್ನು ತಿದ್ದಿ ಅವನನ್ನು ಸರಿದಾರಿಗೆ ಕರ್ಕೊಂಡು ಹೋಗುವಷ್ಟು ಹೃದಯ ವೈಶಾಲ್ಯತೆ ಇರಬೇಕಾಗತ್ತೆ ಅವರಿಗೆ. ಆವಾಗ ಅತ್ಯಂತ ಧಾರಾಳ ಬುದ್ಧಿ ಅಂದರೆ ಉದಾರತೆ ಕೂಡ ಅವರಲ್ಲಿ ಇರಬೇಕು ಅಂತ ಹೇಳ್ತಾರೆ. ಕರುಣಾಳುವಾಗಿರ್ಬೇಕಂತೆ. ಶಿಷ್ಯ ತಪ್ಪು ಮಾಡಿದ್ರೂ ಕ್ಷಮಿಸಿ ಅವನನ್ನು ಮತ್ತೆ ಸರಿದಾರಿಗೆ ತರುವ ಕರುಣಾಳುವೂ ಆಗಿರಬೇಕು ಅಂತರಲ್ಲಿ. ಶಿಷ್ಯರಲ್ಲಿ ಸಹಾನುಭೂತಿ, ಕನಿಕರ ಇತ್ಯಾದಿ ಗುಣಗಳು ಗುರುವಿಗೆ ಇರಬೇಕಾಗತ್ತೆ. ಶಿಷ್ಯನನ್ನು ಅರ್ಥ ಮಾಡಿಕೊಂಡು ಅವನು ಈಗಿರುವಂತಹ ಹಂತವನ್ನು ಗುರುತಿಸಿ ಅಲ್ಲಿಂದ ಮುಂದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸರಿಯಾದ ಅಗತ್ಯವಾದ ಸ್ಟೆಪ್ಸ್ ಅಂದರೆ ತತ್ವದ ಉಪದೇಶವನ್ನು ಮಾಡಬೇಕಾಗತ್ತೆ. ಶಿಷ್ಯನಿಗಿರುವ ಅಡ್ಡಿಗಳನ್ನು, ಮಿತಿಗಳನ್ನು ಅರ್ಥ ಮಾಡಿಕೊಂಡು ಅವನನ್ನು ಮುಂದಕ್ಕೆ ಕರ್ಕೊಂಡು ಹೋಗಬೇಕಾಗತ್ತೆ. ಅದನ್ನು ಪರಿಹಾರ ಮಾಡುವ ಶಕ್ತಿಯೂ ಗುರುವಿಗೆ ಇರಬೇಕಾಗತ್ತೆ. ಅಂಥವರನ್ನು ಗುರು ಅಂತ ಹೇಳ್ತಾರೆ. ನಮ್ಮ ಗುರು, ನಾವೆಲ್ಲ ಕಂಡಂತಹ ಗುರು ಒಬ್ಬರಿದ್ದರು, ಅವರ ಜೆ ಕೃಷ್ಣಮೂರ್ತಿಯವರು. ಅಂತಹ ಗುರು ಯಾವತ್ತೂ ನಾನು ಗುರು ಅಂತ ಅವ್ರು ಹೇಳ್ಕೊಳ್ಳೇ ಇಲ್ಲ, ಆದರೆ ಅವ್ರು ಎಂದೂ ಹೇಳಲಿಲ್ಲ. ಆದರೆ ನಾವು ನಂಬುವ ನಮ್ಮ ಜೀವನ್ಮುಕ್ತ ಮಹಾತ್ಮರು ಕೂಡ ಇಂತಹವರೇ. ಅಂದರೆ ನಮ್ಮ ಥಿಯೋಸಾಫಿಕಲ್ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂತಹ ಇಬ್ಬರು ಜೀವನ್ಮುಕ್ತ ಮಹಾತ್ಮರು ಕೂಡ ಇಂತಹ ಗುರುಗಳೇ. ಅಪಾರ ಕರುಣೆ, ಅಪಾರ ಮಮತೆ. ನಾವು ಏನು ತಪ್ಪು ಮಾಡಿದ್ರು ಹೊಟ್ಟೆಗೆ ಹಾಕೊಂಡು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಹಾಗೆ ಅಂದರೆ ಅವರು ಏನು ಮಾಡ್ತಾರೆ, ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇಲ್ಲಿ ಜ್ಞಾನ ಗಂಗೆಯನ್ನೇ ಹರಿಸಿ, ಅಂದರೆ ಸೀಕ್ರೆಟ್ ಡಾಕ್ಟ್ರಿನಿಂದ ಐಸಿಸ್ ಅನ್ವೇಲ್ಡಿಂದ ಹಿಡಿದು ಇತ್ತೀಚಿನ ಗ್ರಂಥಗಳವರೆಗೂ ಕೂಡ ಜ್ಞಾನ ಗಂಗೆಯೇ ಹರಿದು ಬಂದಿದೆ. ನಮ್ಮನ್ನು ಹರಸಿ ನಮ್ಮ ಏಳಿಗೆಗಾಗಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಜೀವನ್ಮುಕ್ತ ಮಹಾತ್ಮರುಗಳು. ಅದನ್ನು ನಾವು ಮರೆಯೋ ಹಾಗೆ ಇಲ್ಲ. ಅವರೇ ನಮ್ಮ ನಿಜವಾದ ಗುರುಗಳು. ಹಾಗೆ ಅವರ ಹತ್ತಿರಕ್ಕೆ ನಾವು ಹೋಗಬೇಕು ಅಂದರೆ ನಾವು ಸಾಕಷ್ಟು ಸಾಧನೆಯನ್ನು ಮಾಡಬೇಕಾಗತ್ತೆ. ಇಂತಹ ಗುರುಗಳ ಹತ್ತಿರ ಹೋಗೋ ಶಿಷ್ಯ ಇರಬೇಕು. ಹೇಗಿರಬೇಕು ಅಲ್ವಾ? ಬರೀ ಗುರುವಿಗೆ ಹಿಂಗೆಲ್ಲ ಇರಬೇಕು ಅಂದ್ಬಿಟ್ರೆ ಸಾಕ? ಶಿಷ್ಯ ಹೇಗಿರಬೇಕು? ಅದಕ್ಕೂ ಶಂಕರಾಚಾರ್ಯರು ಹೇಳ್ತಾರೆ, ಅವನ ಅರ್ಹತೆ, ಶಿಷ್ಯನ ಅರ್ಹತೆ ಏನು ಅಂದರೆ ಮೇಧಾವಿ ಪುರುಷ, ವಿದ್ವಾನ್, ಊಹಾಪೋಹ ವಿಚಕ್ಷಣ, ಅಧಿಕಾರಿ, ಆತ್ಮವಿದ್ಯಾಯಾಮ್ ಉಕ್ತ ಲಕ್ಷಣಂ ಲಕ್ಷಿತಃ. ಇಂತಹ ಶಿಷ್ಯ ಇದ್ದರೆ ಅಂತಹ ಗುರುವಿಗೆ ಸರಿಯಾದ ಶಿಷ್ಯ ಇವನು ಅಂತಾರೆ. ಅಂದರೆ ಉತ್ತಮವಾದ ಜ್ಞಾಪಕ ಶಕ್ತಿ ಇರಬೇಕು. ಏನು ಹೇಳಿದ್ರು ಒಂದ್ಸಲ ಹೇಳಿದ್ರೆ, ಅದು ಹೇಳ್ತಾರಲ್ಲ, ಗೋಲ್ಡನ್ ವರ್ಡ್ಸ್ ಕೆನಾಟ್ ಬಿ ರಿಪೀಟೆಡ್ ಅಂತ. ಒಂದ್ಸಲ ಅವ್ರು ಹೇಳ್ಬಿಟ್ರು ಅದನ್ನ ಜ್ಞಾಪಕ ಇಟ್ಕೋಬೇಕಲ್ವ ನಾವು. ಅಷ್ಟು ಮೇಧಾವಿತನ ಇರಬೇಕಾಗತ್ತೆ. ವಿದ್ವಾಂಸನಾಗಿರಬೇಕು, ತರ್ಕ ಮೀಮಾಂಸೆಗಳಲ್ಲಿ ನುರಿತವನಾಗಿರಬೇಕು. ಮನಸ್ಸಿನಲ್ಲಿ ಗುರುಗಳೆದುರಿಗೆ ವಾದ ವಿವಾದ ಮಾಡೋದಲ್ಲ, ನಾನು ಕೂತು ಮನನ ಮಾಡುವಾಗ ವಿಚಾರ ಶಕ್ತಿ ಬರಬೇಕಲ್ಲ, ಅದಕ್ಕೆ ಅಂಥವನಾಗಿರಬೇಕು. ಇಲ್ಲಿಯವರೆಗೆ ತಿಳಿಸಿರುವ ಎಲ್ಲ ಲಕ್ಷಣಗಳುಳ್ಳ ಸಾಧಕ ಆತ್ಮವಿದ್ಯೆಯನ್ನು ಪಡೆಯೋದಕ್ಕೆ ಅರ್ಹನಾಗಿರ್ತಾನೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಉತ್ತಮ ಜ್ಞಾಪಕ ಶಕ್ತಿ ಯಾಕೆ ಬೇಕು ಅಂದರೆ, ಗುರು ಪ್ರವಚನ ಮಾಡುವಾಗ ಶಿಷ್ಯ ಗಮನವಿಟ್ಟು ಕೇಳಿಸ್ಕೊಳ್ಬೇಕು, ತಕ್ಷಣ ಅರ್ಥ ಮಾಡ್ಕೊಳ್ಬೇಕು, ತಕ್ಷಣ ತನ್ನದನ್ನಾಗಿ ಮಾಡ್ಕೊಳ್ಬೇಕು. ಬರೀ ವಾಕ್ಯ ಅರ್ಥ ಅಲ್ದಲೇ ಅದರ ಅಂತರಾರ್ಥ ತಿಳ್ಕೊಳ್ಬೇಕು. ಯಾವುದೇ ಒಂದು ಪದವನ್ನು ಹೇಳಿದಾಗ ಅದರ ಅಂತರಾರ್ಥ ಏನಿದೆ ಅಂತ ಹೇಳಿ ಯೋಚನೆ ಮಾಡಿ ತಿಳ್ಕೊಳ್ಳೋ ಶಕ್ತಿ ಶಿಷ್ಯನಿಗೆ ಇರಬೇಕು. ಅಷ್ಟರ ಮಟ್ಟಿಗೆ ಅವನು ಮನಸ್ಸು ಬುದ್ಧಿಗಳನ್ನು ಸಮರ್ಥವಾಗಿ ಉಪಯೋಗಿಸಬಲ್ಲವನಾಗಿರಬೇಕು ಶಿಷ್ಯ. ಅದಕ್ಕೆ ನಾವು ಈ ಸ್ಥಿತಿಗೆ ಬಂದಾಗ ನಮ್ಮ ಗುರುಗಳು ನಮ್ಮನ್ನು ಉಪಯೋಗಿಸ್ಕೊಳ್ತಾರೆ. ಹಾಗಾಗಿ ತಾರ್ಕಿಕ ಬುದ್ಧಿ ಇರಬೇಕು, ವಿವೇಚನಾ ಶಕ್ತಿ ಇರಲೇಬೇಕು, ಅಂತಹ ಸೂಕ್ಷ್ಮ ಮತಿ ಉಳ್ಳವನಾಗಿರಬೇಕು. ಆಗ ವ್ಯಾಸಂಗ, ಧ್ಯಾನ, ಉಪಾಸನೆಗಳಲ್ಲಿ ಪ್ರಗತಿಯನ್ನು ಸಾಧಿಸೋದಿಕ್ಕೆ ಸಾಧ್ಯ. ಮುಂದೆ ಹೇಳ್ತಾರೆ, ವಿವೇಕಿನೋ ವಿರಕ್ತಸ್ಯ ಶಮಾದಿ ಗುಣಶಾಲಿನಃ ಮುಮುಕ್ಷೋ ರೇವ ಹಿ ಬ್ರಹ್ಮ ಜಿಜ್ಞಾಸ ಯೋಗ್ಯತಾ ಮತ ಅಂತಾರೆ ಶಂಕರಾಚಾರ್ಯರು. ಅಂದರೆ ಸಾಧಕ ವಿವೇಕಿಯಾಗಿಯೋ ವಿರಕ್ತನಾಗಿಯೋ ಶಮದಮ ಮೊದಲಾದ ಗುಣಗಳುಳ್ಳವನೋ ಆದ ಮುಮುಕ್ಷುವಿಗೆ ಬ್ರಹ್ಮಜ್ಞಾನ ಪಡೆಯಲು ಅರ್ಹತೆ ಇದೆ ಅಂತಾರೆ ಆಚಾರ್ಯರು. ಅಂದರೆ ಇಷ್ಟೆಲ್ಲ ಇರಬೇಕು ಗುಣಗಳನ್ನ. ಉದ್ದಕ್ಕೂ ನಾವು ಇನ್ನು ಮುಂದಿನ ಉಪನ್ಯಾಸಗಳಲ್ಲಿ ತಿಳಿಸ್ತಾ ಹೋಗ್ತೇವೆ ಅದು ಏನೇನು ಅಂತ ಹೇಳ್ತಾರೆ. ಅಂದರೆ ಸಾಧಕ ಅಥವಾ ಶಿಷ್ಯ ಹೇಗಿರಬೇಕು ಅಂದರೆ, ತನ್ನ ದೇಹಾತ್ಮದ ಬಂಧನಗಳನ್ನು ಕಳಚಿಕೊಳ್ಳುವ ಸ್ಥಿತಿಯಲ್ಲಿರಬೇಕು. ಅವುಗಳ ಸಂಕುಚಿತ ಸ್ವಭಾವವನ್ನು ಮೀರಿ ಸೀಮೆಯೇ ಇಲ್ಲದ ಸ್ವತಂತ್ರ ಸ್ಥಿತಿಗೆ ಸೇರಬಲ್ಲಂತಹ ತೀವ್ರ ಬಯಕೆಯನ್ನು ಹೊಂದಿರಬೇಕು. ಅಂದರೆ ಬಂಧನ ಮುಕ್ತಿ ಅಂದರೆ ಏನು? ಸ್ವಾತಂತ್ರ್ಯ, ಸಂಪೂರ್ಣ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯದೆಡೆಗೆ ಹಾರುವ ಆ ಒಂದು ಮನಸ್ಥಿತಿ ಅವನಿಗೆ ಇರಬೇಕಾಗತ್ತೆ. ತೀವ್ರ ಬಯಕೆ, ಬಂಧನದಿಂದ ಬಿಡಿಸೋದಕ್ಕೆ ಈ ಸ್ವಾತಂತ್ರ್ಯ ಬೇಕು ಅನ್ನುವ ತೀವ್ರ ಬಯಕೆನೇ ಕಾರಣ ಆಗತ್ತೆ ಅಂತ ಆಚಾರ್ಯರು ಹೇಳ್ತಾರೆ.
ಬಂಧನದಿಂದ ಹೇಗೆ ಬಿಡುಗಡೆ? ಅಯ್ಯೋ ನಾನು ಬಂಧಿತನಾಗಿದ್ದೇನೆ ಅಂದ್ರೆ ಏನಾಗತ್ತೆ? ಬಂಧನದಲ್ಲೇ ಇರ್ತೇವೆ. ಬಿಡುಗಡೆ ಪಡೆಯೋದು ಯಾವಾಗ? ಬಿಡುಗಡೆಯ ಬಗ್ಗೆ ಯೋಚನೆ ಮಾಡಿದಾಗ ಬಿಡುಗಡೆ ಸಿಗತ್ತೆ ಅಲ್ವಾ? ಅದನ್ನ ಇಲ್ಲಿ ಹೇಳ್ತಾರೆ. ಬರೀ ಬಂಧಿತ ಅಂತ ಅನ್ಕೊಂತಾನೆ ಇದ್ರೆ ನೀವು ಬಂಧನದಲ್ಲೇ ಇರ್ತೀರಾ. ಅದು ಬೇಡ ಅಂತ ಹೇಳಿ ತೀವ್ರ ಬಯಕೆ, ಸ್ವಾತಂತ್ರ್ಯವನ್ನ ಪಡೆಯುವ ತೀವ್ರ ಬಯಕೆ ನಿಮ್ಮಲ್ಲಿದ್ರೆ ಅದು ನಿಮ್ಮನ್ನ ಬಂಧನದಿಂದ ಬಿಡಿಸ್ಬಿಡುತ್ತೆ ಅಂತ ಹೇಳ್ತಾರೆ. ಸಾಧಕ ಅವಾಗ ಅಲ್ಪತನವನ್ನ ದಾಟಿ ಪೂರ್ಣತ್ವವನ್ನ ಸೇರ್ತಾನೆ, ಜ್ಞಾನ ಜ್ಯೋತಿಯಲ್ಲಿ ಒಂದಾಗ್ತಾನೆ. ಅದಕ್ಕೋಸ್ಕರವಾಗಿ ಈ ಮುಂದೆ ಹೇಳಿರುವ ಪೂರ್ಣ ಜ್ಞಾನವನ್ನ ಅವನು ಪಡಿಬೇಕಾಗ್ತದೆ. ಈ ಜ್ಞಾನವನ್ನ ಪಡೆಯೋದಕ್ಕೆ ಸಾಧಕ ತಯಾರಿ ನಡೆಸ್ಬೇಕಾಗತ್ತೆ. ಏನ್ ತಯಾರಿ ನಡೆಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ. ಅದೇ ಸಾಧನ ಚತುಷ್ಟಯ. ಸಾಧನ ಚತುಷ್ಟಯದ ತಯಾರಿಯನ್ನ ಸಾಧಕ ಮಾಡಬೇಕಾಗತ್ತೆ. ಈಗ ಮುಂದಿನ ಉಪನ್ಯಾಸ ಮಾಡುವಂತಹ ನಮ್ಮ ಸೋದರಿ ಯಮುನಾ ಅವರು ಸಾಧನ ಚತುಷ್ಟಯದ ಬಗ್ಗೆ ತಿಳಿಸ್ತಾರೆ. ಆದರೆ ಅದಕ್ಕೆ ಮುನ್ನ ಕೆಲವು ವೇದಾಂತದ ಪದಗಳಿಗೆ ನಮ್ಮ ಥಿಯಾಸಫಿಯ ಪದಗಳನ್ನು ಪರಿಚಯ ಮಾಡಿಕೊಡ್ತೇನೆ. ಇಲ್ಲದಿದ್ರೆ ನಿಮಗೆ ಕನ್ಫ್ಯೂಸ್ ಆಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ವೇದಾಂತದ ಪ್ರಕಾರ ಅಂತರಿಂದ್ರಿಯ ಅಂದರೆ ನಾವೇನು ಮನೋ ಶರೀರ ಅಂತ ಏನು ಹೇಳ್ತೀವಿ, ಮನಸ್ಸು ಅಂತ ಏನು ಹೇಳ್ತೀವಿ, ಅದನ್ನು 4 ವಿಭಾಗದಲ್ಲಿ ಹೇಳ್ತಾರೆ ಅವರು. ಅಂತರಿಂದ್ರಿಯ ಅಂತ ಅದನ್ನ ಮನಸ್ಸು ಅಂತಾರೆ, ಚಿತ್ತ ಅಂತಾರೆ, ಬುದ್ಧಿ ಅಂತಾರೆ, ಅಹಂಕಾರ ಅಂತಾರೆ. ಇಲ್ಲಿ ಹೇಳುವ ಬುದ್ಧಿ ಅಂತ ಮುಂದೆ ಬರುತ್ತಲ್ಲ, ಆ ಬುದ್ಧಿಗೆ ನಮ್ಮ ಬುದ್ಧಿ ಪ್ರಜ್ಞೆಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇವ್ರೇನ್ ಮಾಡ್ತಾರೆ ಅಂದ್ರೆ ಆತ್ಮ ಜ್ಞಾನ ಸ್ವರೂಪಿ ಅಂತ ಹೇಳಿ ಬುದ್ಧಿ ಮತ್ತೆ ಆತ್ಮ ಎರಡನ್ನೂ ಕೂಡ ಒಂದಾಗಿ ಹೇಳ್ತಾರೆ ಹೊರತು ಬುದ್ಧಿಲೋಕ ಬೇರೆ ಆತ್ಮಲೋಕ ಬೇರೆ ಅಂತ ಹೇಳಲ್ಲ ಇಲ್ಲಿ ವೇದಾಂತದಲ್ಲಿ. ಅದಕ್ಕೋಸ್ಕರವಾಗಿ ಇಲ್ಲಿ ಮನಸ್ಸು, ಚಿತ್ತ, ಬುದ್ಧಿ ಮತ್ತು ಅಹಂಕಾರ ಈ 4 ಕೂಡ ನಮ್ಮ ಅಂತರಿಂದ್ರಿಯ ಅಂದ್ರೆ ನಮ್ಮ ಮನಸ್ಸೇನಿದೆ ಅದರ ಗುಣಗಳು 4 ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಬುದ್ಧಿ ಅಂತ ಅವ್ರು ಹೇಳಿದಾಗ ಈ ಬುದ್ಧಿ ನಮ್ಮ ಬುದ್ಧಿ ಪ್ರಜ್ಞೆಯ ಬುದ್ಧಿ ಅಲ್ಲ. ಆಮೇಲೆ ಭಗವಾನ್ ಬುದ್ಧರು ಕೂಡ ಮನಸ್ಸನ್ನ 4 ವಿಭಾಗದಲ್ಲಿ ವರ್ಣಿಸ್ತಾರೆ, ಭಾಗ ಮಾಡ್ತಾರೆ. ಯಾವುದು ಅಂದ್ರೆ ಅರಿವು ಅಥವಾ ವಿಜ್ಞಾನ, ಗ್ರಹಿಕೆ ಅಥವಾ ಸಂಜ್ಞಾ, ವೇದನ ಅಥವಾ ಸಂವೇದನೆ, ಪ್ರಕ್ರಿಯೆ ಅಥವಾ ಸಂಖಾರ. ಇದನ್ನ ಅವರು ಕೂಡ 4 ವಿಭಾಗ ಮಾಡ್ತಾರೆ. ವೇದಾಂತದಲ್ಲಿ ಇದಿದ್ರೆ ಬುದ್ಧರು ಅದನ್ನು ಹೇಳ್ತಾರೆ. ಇನ್ನು ವಾಸನೆಗಳು ಅಂತ ಒಂದು ಪದ ಬರುತ್ತೆ. ವಾಸನೆಗಳು ಅಂದ್ರೆ ಏನು ಅಂದ್ರೆ ಮನಸ್ಸಿನ ಅಂತರಾಳದಲ್ಲಿರುವ ಬೀಜ ರೂಪದಲ್ಲಿರುವುದು ಮತ್ತು ಮಾನವರ ಭಾವನೆಗಳನ್ನು ರೂಪಿಸುವ ಮತ್ತು ನಿರ್ಧರಿಸುವ, ಅವನಲ್ಲಿ ಕಾರ್ಯಪ್ರವೃತ್ತಿಯನ್ನುಂಟು ಮಾಡುವ ಬಲವಾದ ಸಹಜವಾದ ಪ್ರಚೋದನೆ. ಅಂದರೆ ನಮ್ಮ ಅಂತರಂಗದಲ್ಲಿರುವಂತಹ ಇನ್ನ ಇಂದ್ರಿಯಗಳ ಸುಖ ಬೇಕು ಅನ್ನುವಂತಹ ಒಂದು ಪ್ರಚೋದನೆ ಇರುತ್ತಲ್ಲ, ಅದನ್ನ ವಾಸನೆ ಅಂತ ಹೇಳಿ ಕರೀತಾರೆ ವೇದಾಂತದ ಪರಿಭಾಷೆಯಲ್ಲಿ. ಭಗವಾನ್ ಬುದ್ಧರು ಏನು ಹೇಳ್ತಾರೆ ಅದನ್ನ? ಬುದ್ಧರು ತನ್ಹಾ ಅಂತ ಹೇಳಿದರು. ಅಂದರೆ ಆಸೆಗಳ ಬೇರು, ನಮ್ಮ ಅಂತರಂಗದಲ್ಲಿ ಹುದುಗಿರುವಂತಹ ಆಸೆಗಳ ಬೇರಿಗೆ ಬುದ್ಧರು ತನ್ಹಾ ಅಂತ ಕರೆದರು. ವೇದಾಂತದ ಪರಿಭಾಷೆಯಲ್ಲಿ ವಾಸನೆಗಳು ಅಂತ ಹೇಳಿ ಕರೆದರು. ಈಗ ನನ್ನ ಪಾಲಿನ ಈ ಜ್ಞಾನದ ಬಗ್ಗೆ ಪ್ರಸ್ತಾವನೆಯನ್ನು ನಾನು ಮಾಡಿಕೊಟ್ಟಿದ್ದೇನೆ. ಈಗ ನಮ್ಮ ನೆಕ್ಸ್ಟ್ ಬರುವಂತಹ ಉಪನ್ಯಾಸಕಿ ಆದಂತಹ ಸೋದರಿ ಯಮುನಾ ಅವ್ರ ಬಗ್ಗೆ ತಮಗೆಲ್ರಿಗೂ ಗೊತ್ತೇ ಇದೆ. ಎಷ್ಟು ಅವರು ಕಾರ್ಯಪ್ರವೃತ್ತರಾಗಿರ್ತಾರೆ ನಮ್ಮ ಸೊಸೈಟಿಯಲ್ಲಿ. ಅದೇ ರೀತಿ ಓದ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಎಲ್ಲ ವಿಷಯಗಳನ್ನು ತಮ್ಮ ಮುಂದೆ ನಿರೂಪಣೆ ಮಾಡ್ತಾರೆ. ಅವರು ಇವಾಗ ಸಾಧನ ಚತುಷ್ಟಯ ಅನ್ನುವ ವಿಷಯದ ಬಗ್ಗೆ ಅದನ್ನು ಮಾತನಾಡೋರಿದ್ದಾರೆ. ವಂದನೆ.